ಏ ಮಸ್ತಾರ ನೀ ಏನು ತೋರಿಸ್ತಿ ಏನ್ ಸಿದ್ಧಾಂತ ಮಾಡ್ತಿ ಮಾಡು ನಿನ್ನ ಪಾಳದಾಗ ಮಾಡು ಸರ್ ತಳ್ಕೊಂಡು ಆಗಿಲ್ಲ ಮಾಸ್ತರ ಮಾತೇನ್ ಕೊಟ್ಟಿದಿ ಸಿದ್ಧಾಂತ ಮಾಡಿ ರೊಕ್ಕ ಬಿಡ್ತೀನಿ ನಿನ್ನ ಪಾಳದಾಗ ನೀ ಮಾತಾಡು ಅಷ್ಟೇ ಮಾತಾಡು ರೊಕ್ಕ ಬಿಡ್ತೀನಿ ಅಲ್ಲ ತನ್ನ ಪಾಳದ ತಾವು ಮಾತಾಡ್ಬೇಕಿಲ್ಲ ಶಾಣೆ ಹೊಡೆ ಬಂದ ಬುಕ್ಕ ತಗೊಂಡು ಅದಾಗ ನಿನ್ನಂತ ರಗಡ ಮಂದಿ ಬುಕ್ಕ ನೋಡಿ ನಿನಗೆ ಶಾಣೆ ಅನ್ನೋದು ಕೈಯಾಗ ಹೋಗು ನಿನಗೆ ಶಾಣೆ ಅನ್ನೋದು ಅಪ್ಪ ನಿಮ್ಮಂತ ಹುಲಿವಾರ ಭಾಳ ಮಂದಿನ ಕಳಿಸಿಲ್ಲ ನಾವು ದೋತ್ರ ಕಿಸದ ಹಾಕೊಂಡೆ ಅಂತವ್ರು ನನಗೆ ಗೊತ್ತದ ಹೋಗ್ನಿ ಶಾಣೆ ಇದೀನಿ ಹೋಗ್ನಿ ಉತ್ಸಾಹ ಹೋಗಿ ಅವ್ರ ಜೊತೆಯಲ್ಲಿ ಊಟ ಮಾಡು ಹೌದು ಅವ್ರು ಯಾವಾಗ ಹಾಸಿಗೆ ಮಾಡಿ ಕೊಡ್ತಾರ ಅವಾಗೇ ನೀವು ಮನಗತ್ತೇಳಿ ಇವ್ನಿಗೆ ಕರಾರು ಮಾಡಿ ಬಿಟ್ರಿ ಇವ್ನು ಸೊಲಾಪುರದ ಇವ್ರು ಊರ ದಕ್ಷಿಣ ಸೊಲಾಪುರ ತಾಲೂಕದವ್ರು ಇವ್ರು ಇವ ಅವರ ತಾಯಿ ತಂದೆ ಮಾತು ಕೇಳಿ ಬಂದ ಹೌದು ಬಂದು ಆ ಕಡೆ ವಸ್ತಾರ ಓಣ್ಯಾಗ ಅಡ್ಡಾಡ್ಲಕತ್ತ ಇವ್ನಿಗೆ ನಿದ್ದೆ ಬರ್ಲಕತ್ತ ಮುತ್ತೈತಾನಿಗೆ ಹೇಳ್ತಾರ ಅಂತ ಹೇಳಿ ಸಂಜೆ 5ಕ್ಕೆ ಓಣ್ಯಾಗ ಆ ಕಡೆ ತಿರ್ಗಾಡ್ಲಕತ್ತ ಹತ್ತಿ ನೋಡಿದ್ಲು ಹೌದು ನಮ್ಮ ಮಳೆ ಏಟು ಶಾಣೆ ಅದಾನಂದ್ರ ನಮ್ಮ ಮಳೆ ಬಹಳ ಶಾಣೆ ಅದಾನ ಎಲ್ಲಾ ಒಂದೊಂದು ಹಳೆದಾರ ಬಂದು ಮನೆಗೆ ಹೋಗ್ಕೋ ಅಂದ್ರೆ ಹೊಳ್ಳಿ ಊರಿಗೆ ಹೋಗ ಮನೆ ಬಿಟ್ಟು ಹೊರಗೆ ಹೋಗ್ತಾವ ಹೌದು ನಮ್ಮ ಮಳೆ ನೋಡಿ ಹೆಂಗ್ ಊರ್ ತುಂಬಾ ತಿರ್ಗಾಡ್ಲಕತ್ತ ಅನ್ನೋದು ಇವ್ದಕ್ ಬಂದದ ನಿದ್ದಿ ಈ ನಿದ್ದಿ ಕಾಲಾಗಿದ್ದು ತಿರ್ಗಾಡಿ ಆ ಕಡೆ ಮಾಡಿದ್ರೆ ಹೊತ್ತು ಮುಳುಗುತ್ತು ಹೌದು ಮನ್ಯಾಗ ಹೊಸ್ತಾಗ ಬಂದಾನ ಅಂತ ಹೇಳಿ ಅತ್ತಿ ಜೀವಕ್ಕೆ ಬೇಡದಂತ ಹೋಳಿಗೆ ಪಂಚಪಕ್ವಾನ್ ಅಡಿಗೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಳು ಊಟಕ್ಕೆ ಇವನ್ನ ಕರೆದ್ರು ಅದೇನ ಕರೆದ್ರು ಊಟಕ್ಕೆ ಕರೆದ್ರು ಎಲ್ಲರೂ ಕೂಡಿ ಊಟಕ್ಕೆ ಕೂತ್ರು ಅವಾಗ ಚಿಮಣಿ ಹಚ್ಚಿದ್ರಿ ಕರೆಂಟ್ ಇದ್ದಿದ್ದಿಲ್ಲ ಚಿಮಣಿ ಹಚ್ಚಿದ್ರು ಹೌದು ಇದು ಹುಟ್ಟ ಬೆಳಕಂದ್ರೆ ಸೂರ್ಯನ ಬಿಟ್ಟು ಮತ್ತೊಂದು ಇದಕ್ಕೆ ಗುರ್ತಿದ್ದಿದ್ದಿಲ್ಲ ಬೆಳಕೆ ಗೊತ್ತಿಲ್ಲ ಇವ ಯಾನಂದತ್ರಿ ಮಾಮ ಸೂರ್ಯನ ಬೆಳಕು ಬಿಟ್ಟು ನಾ ಬೆಳಕೆ ನೋಡಿಲ್ಲ ಹೌದು ಇದು ಬೆಳಕ ಆತ ಇದು ಯಾನತ್ ಕೇಳಿದಿವ್ ಹೌದಮ್ಮ ಇದು ಹಚ್ಚಿದ್ದೇನು ಇವ ವಸ್ತಾರಿ ಮಾಮ ಬಾಳ ಶಾಣೆ ಇದ್ದೀವ ಕರ್ನಾಟಕ ಮಂದಿ ಜಾವಾದಿ ಇವ ಜಾವಾದಿ ಮನುಷ್ಯ ಇವ ಯಾನಂದ ಏನಂತಂಡಿಪ್ಪ ಈ ಹುಡುಗ ಯಾರೋ ಗುರ್ತಿದ್ದಂಗಿಲ್ಲ ಅಂದವ ನೀ ಏನು ದಿನ ನೋಡ್ತೀವ ಸೂರ್ಯ ಆ ಸೂರ್ಯನ ಮರಿನೇ ಇದು ಅದಂದವ ಸೂರ್ಯನ ಮರಿ ಅಂದ ವಸ್ತರಿ ಮಾಮ ಅದು ಸೂರ್ಯನ ಜಗತ್ತಕ್ಕೆಲ್ಲ ಬೆಳಕು ಕೊಡ್ತದ ಹೌದು ಅದ್ರ ಮರಿ ಅದಿದು ಇದು ಮನ್ಯಾಗ ಅಟ್ಟೆ ಬೆಳಕು ಕೊಡ್ತದ ಅಂದಿವ ಹೌದು ಇದಕ್ಕೆ ಚಿಂತೆ ಆಯ್ತು ನೋಡ್ರಿ ಸೋಲಾಪುರ ಗಡಿಗೆ ಈ ಮರಿನೇ ನಾವು ಒಮ್ಮೆ ನೋಡಿಲ್ಲ ಹೌದಾ ಇವತ್ತು ಹೆಂಗೋ ಬಂದಿನಿ ಹೆಂಗಾರ ಮಾಡಿ ಕಳ ಮಾಡ್ಕೊಂಡು ಈ ಮರಿ ಒಯ್ಬೇಕಂದಿವ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಒಯ್ಬೇಕಿದ್ದನ ಇದನ್ನ ಸೂರ್ಯನ ಮರಿ ಒಯ್ಬೇಕಂತ ಹೇಳಿದಕ್ಕೆ ನಿದ್ದಿನ ಹತ್ತಲಾಕ ತಯಾರಿಲ್ರಿ ಆ ಕಡೆ ಹೊಳ್ಳಾಡ್ತಾನ ಒಟ್ಟು ನಿದ್ದೆ ಹತ್ತು ಒಟ್ಟು ಸೂರ್ಯನ ಮರಿ ಕಿತ್ತ ಇವ ಹೌದು ಎಲ್ಲರೂ ತಮ್ಮ ರೂಮ್ನಾಗ ಹೋಗ್ತಾವ ಮನ್ಕೊಂಡ್ರು ಮಾವನ ಹೊಲದಾಗ 10 ಮಾರಿನ ಬಣಿ ಮಿತ್ರಿ ಗೊಂಜಾಳ ಬಣಿ ಮಿತ್ತು ಗೊಂಜಾಳದಲ್ಲಿ ಜೋಳದಲ್ಲಿ ಹೌದು ಒಟ್ಟು ಬಣಿ ಮಿತ್ತು ಎತ್ತು ಇವ ಯಾರಿಗೆ ಗೊತ್ತಾರ್ದಂಗ ಸೂರ್ಯನ ಮರಿ ತಗೊಂಡ್ ಹಗಲಕ್ಕ ಸೂರ್ಯನ ಮರಿ ಆರ್ದಂಗ ತಗೊಂಡ್ ಹೋಗಿ ಬಣಿಮೆ ಗಿಡವ್ರಿ ಇವ ಸೂರ್ಯನ ಮರಿ ಹಿಂಗ್ ಹಿಡ್ಕೊಂಡು ಒಯ್ದ ಹೌದು ಒಯ್ದು ಚಾಟ್ ಮಾಡ್ಕೊತ ಒಯ್ದು ಬಣಿಮ್ಯಾಗ ಸೂರ್ಯನ ಮರಿ ಇಟ್ಟು ಮುಂಜಾನೆ ತಗೊಂಡ್ ಹೋಗ ಇವ ಒಯ್ದು ಬಣಿಮ್ಯಾಗ ಸೂರ್ಯನ ಮರಿ ಇಟ್ಟು ಹೊಳ್ಳಿ ನೋಡ್ತಾರ ದಗ ಉರ್ಲಕತ್ತು ಇವ ಯಾನತ್ತಾನ್ರಿ ಏನಂತಾನಿಪ್ಪ ಸೂರ್ಯನ ಮರಿ ಒಯ್ದು ಹಿಡಿದ್ರು ಎಷ್ಟು ದಾಟಿಗೆ ಆದ್ನು ಇವ ಎಷ್ಟು ದೊಡ್ಡ ಅಂದಪ್ಪ ಸೂರ್ಯ ನಾಳೆಗೆ ಮುಂಜಾನೆ ಎದ್ದು ಇವ್ನು ಹೆಂಗ್ ಒಯ್ಬೇಕಂತಿದ್ರು ಚಿಂತೆ ಮಾಡ್ಕೊತಿದ್ ಕೌದ್ಯಾಗ ಬಿತ್ತು ಊರಾನ ಮಂದಿ ಎಲ್ಲಾ ಬಡಿಗೆ ಕೊಡ್ಲಿ ನೀರ ತಗೊಂಡ್ ಬಂದು ಅದನ್ನ ಆರಿಸೋದು ಯಾವ ಸುಳಿ ಮಗ ಹಚ್ಚಿರ್ಬೇಕು ಉರಿ ಸುಳಿ ಮಗ ಬಂದು ಹಚ್ಚಿರ್ಬೇಕು ಅವ್ರು ಬೈಲಾತ್ರು ಎಲ್ಲ ಇವ ಸುಟ್ಟು ಕರಕಲಾಗಿ ಹೋಯ್ತು ಹೌದು ಮುಂಜಾನೆ ಎದ್ದರೆ ಸುಮ್ಕೊಂಡಿರ್ಬೇಕಿಲ್ರಿ ಎಲ್ಲಾ ಸುಟ್ಟು ಕರಕಲಾಗಿ ಹೋಯ್ತು ಮುಂಜಾನೆ ಎದ್ದ ಹತ್ತಿ ಎಂತ ಬಡಿಮೆ ಸುಟ್ರು ಯಾರು ಸುಟ್ಟಿರ್ಬೇಕಂತ ನಿದ್ದೆ ಹಂಗ ಹತ್ತದ 4 ಗಂಟೆಗೆ ಹತ್ತಿ ಎದ್ದು ನಿತ್ತದ ಹೌದು ಮಾವ ಎದ್ದು ನಿತ್ತಾನ ಇದು ಬಿಸಿಲು ಬಿದ್ದಿಂದ ಎತ್ತರ ಮೈ ನಡೆಸ್ಕೋತ ಹಿಂಗ್ ಮಾಡ್ಕೋತ ಮನೆ ಮುಂದ್ ಒಂದು ಬ್ಯಾಕಟಿಗೆ ಬಿದ್ದಿತ್ತ ಬ್ಯಾಕಟ್ಟಿಗೆ ಇವ ಅತ್ತಿಗೆ ಕೇಳಿಲ್ಲ ಮಾವು ಕೇಳಿಲ್ರಿ ಆ ಬ್ಯಾಕಟಿಗೆ ತಗೊಂಡ್ ಹೋಗಿ ಬೂದ್ಯಾಕ ಎಡ್ಸಕತ್ತೀವ ಬೂದ್ಯಾಗ ಹೊಡ್ಲಕತ್ತ ಕೈಯ ಅವಾಗ ಅವ್ರ ಮಾವು ಕೇಳ್ದ ತಮ್ಮ ಅಲ್ಲಿ ಬೂದಾಗ ಯಾನ ಕೈ ಆಡ್ಸಕತ್ತಿದ್ವು ಅಲ್ಲಿ ಯಾನದ ತಂದ ಸೂರ್ ರಾತ್ರಿ ಆರ್ಸವ ಮಾಮ ಚಂಜೇನ ತೋರಿಸಿದ್ರು ಸೂರ್ಯನ ಮರಿ ತಂದು ಇಲ್ಲೇ ಇಟ್ಟು ಎಲ್ಲಿ ಶಿವಲಾಗ್ಯದ ಹಿಂಗ ಹೋಗೋರು ಮುತ್ತೈತನಕ ಸೂರ್ಯನ ಮರಿ ತಗೊಂಡು ಹುಚ್ಚು ಮಾಸ್ತಾರ ಯಾವ ವಿಷಯಗಳನ್ನ ಎಲ್ಲಿ ಬಿಡುಗಡೆ ಎಲ್ಲಿ ಬಳಕೆ ಮಾಡ್ಬೇಕನ್ನೋದು ಮೊದಲು ತಿಳುವಳಿಕೆ ಇರ್ಬೇಕು ಮನುಷ್ಯನ ಬಲ್ಲಿ ನಿಮ್ಮ ಮಾತುಗಳು ಹೆಂಗಾಗ್ಯಾವತ್ತು ಕೇಳಿದ್ರೆ ಸೂರ್ಯನ ಮರಿ ಹೋಗಿ ಬಣಮೆಗಿಟ್ಟು ಬಣಮಿಗೆ ಬೆಂಕಿ ಹಚ್ಚದಂಗ ಆಲತ್ತದ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಮಾತು ಹೇಳಿದ್ರಿ ನಮ್ಮ ತಾಯಿ ಬಳಗಕ್ಕ ಹೌದು ಮುತ್ತೈ ತನಕ ಕರೀತಾರ ಹೆಣ್ಣು ತುಂಬ ದಂಡಿ ಕಟ್ಕೊಂಡ ಕೈಯಾಗ ಹಸರು ಬಳಿ ಉಟ್ಕೊಂಡ ಕಾಲಾಗ ಕಾಲುಂಗರ ಹಾಕೊಂಡ
ಕೊರಳೊಳಗೆ ಮಂಗಲ ಸೂತ್ರ ಕಟ್ಕೊಂಡ ಹೌದು ಹೋಗಿ ಮುತ್ತೈತನಕ್ಕ ಊಟ ಮಾಡಿ ಬರ್ತಾರ ಈ ಸಭಾದಾಗ ಹೇಳಿ ಯಾಕ್ರಿ ಕೊಡ್ರಿ ಹೇಳ್ಯಾರಪ್ಪ ನೋಡ್ರಿ ನೀವು ಹ್ಞೂ ಅಂತ ಬರ್ರಿ ಹೇಳಿರಿ ನಾ ಎಲ್ಲ ಅವ್ವಗಳಿಗೆ ಕೇಳ್ತೀನಿ ಅಪ್ಪಗಳಿಗೆ ಕೇಳ್ತೀನಿ ಏನಂತ ಕೇಳ್ತೀರಿಪ್ಪ ಮಾತ ನಿಮ್ಮ ಹಣಿ ಮ್ಯಾಲ ಮುತ್ತೈದ ದಂಡಿ ಕೈಯಾಗ ಹಸರು ಬಳಿ ಹೌದು ಕಾಲಾಗ ಕಾಲುಂಗುರ ಹಾಕೊಂಡು ನಿಮ್ಮನ್ನ ಮುತ್ತೈತನ ಊಟ ಮಾಡಾಕ ಅವ್ರು ಕರಿತಾರಂದ್ರ ನಿಮಗ್ ಹೆಂದ ಮಾಲಾಕ್ ಅದಾನಂದ್ರೆ ನಿಮ್ಮನ್ನ ಊಟ ಕರಿತಾರ ಇರ್ಲಿಕ್ಕ ಕರೀದಿಲ್ಲ ಇದು ಮೊದಲ ತಿರ್ಗಿರ್ಲಿ ನಮಗ ಈ ದವಿ ಕಡೆ ಹೂ ಅನಿಸಿ ಮಾತಾಡ್ತ ಹೊಟ್ಟೆ ಗಡಬಡಬೇಡ ಇಲ್ಲ ಮಾನಕ ಸಂಬಂಧ ಇಲ್ಲ ಮಾನಕ ಇಲ್ಲಾರ್ದೇನೆ ಹೌದು ಇಂತಕ್ಕಿನ ಒಬ್ಬಕ್ಕಿನ ಹೆಣ್ಣು ಮಗಳನ್ನು ಮುತ್ತೈತನಕ ಕರಿತಾರ ಈ ವಸ್ತಾರತ್ತ ಹೇಳ್ರಿ ಜಗತ್ತಿನ ಹೆಣ್ಣು ಶ್ರೇಷ್ಠ ನಾನೇ ತಾಳಿ ಹೊಡಿತೀನಿ ನಿನ್ನ ಪದ್ಧತಿನೇ ನಡೆಯುವುದಿಲ್ಲ ನಾ ಇದ್ದಾಕರೆ ನಿನ್ನ ಚಾಲು ನಿಂದು ಚಲುವಾದ ಕೆಲಸ ನಾ ಇಲ್ಲಾರ್ದೆ ನಿನ್ನ ಕೆಲಸ ಚಲೋ ಇಲ್ಲ ಸರಿಯ ಕಡಿತಾರೆ ಇರ್ಲಿಕ್ಕಂದ್ರ ಇನ್ನೂ ಒಂದು ಮಾತು ಹೇಳಿದ್ರು ಅವರು ಏನಂತ್ರಿಪ್ಪ ತಾಯಿ ಮಲಿ ಹಾಲ ತಾಯಿ ಮಲಿ ಹಾಲ ಅಮೃತಕ್ಕೆ ಸಮಾನ ಅಂದಾರ ಹೌದು ಇದಕ್ಕ ನಾ ಇಲ್ಲ ಅನ್ನೋದಿಲ್ಲ ಇಲ್ಲ ಅನ್ನೋದಿಲ್ಲ ನಾ ಇಲ್ಲ ಅಂದ್ರೆ ಈ ಕೂತಿರ್ತಕ್ಕಂಥ ಜನನು ಇದಕ್ಕೆ ಒಪ್ಪುವುದಿಲ್ಲ ತಾಯಿ ಮಲಿ ಹಾಲ ಅಮೃತಕ್ಕೆ ಸಮ ಅಂತ ಹೇಳಿದಿ ಈ ಮಾತು ನಾ ತೆಗೆದು ಹಾಕೋದಿಲ್ಲ ತಾಯಿ ಮಲಿ ಹಾಲ ಅಮೃತಕ್ಕೆ ಸಮ ಇದ್ದಿದ್ದೆ ಕರೆಯೋದ ಕರೆ ನಿನಗ ನಾ ಕೇಳ್ತೀನಿ ತಾಯಿ ಮಲಿ ಹಾಲ ಅಮೃತಕ್ಕೆ ಸಮ ಅದಾವತ್ ಹೇಳಿದಿ ಹೌದು ಇಲ್ಲತ್ತು ನಾ ಅನ್ನೋದಿಲ್ಲ ತಾಯಿ ಮಲಿ ಹಾಲ ಅಮೃತಕ್ಕೆ ಸಮ ಇದ್ದಿದ್ದೆ ಕರೆಯೋದ ಅರೆ ತಾಯಿಗೆ ಮಲಿ ಹಾಲು ಬರ್ಬೇಕಾದ್ರೆ ತಂಡಿ ಕೈ ಹಸ್ತ ಇಟ್ಟಾಗ ನಿನಗೆ ಹಾಲು ಬರ್ತಾವ ಇಲ್ಲಿ ಹಾಲು ಬರ್ಲಕ್ ಸಾಧ್ಯನೇ ಇಲ್ಲ ಇಲ್ಲ ನಿಮ್ಮ ಅಪ್ಪ ನನಗೆ ಸಂಬಂಧ ಇಲ್ಲ ಹೌದು ನಿಮ್ಮ ಅಪ್ಪ ಸಂಬಂಧ ಇಲ್ಲ ಅಂದ್ರೆ ಇಂತಕ್ಕೆ ಹೋಗ್ಬೇಕಿಗೆ ತಾಯಿಗೆ ಹಾಲು ಬಿದ್ದವತ್ತ ಹೇಳಿ ಸಭಾದಾಗ ಮಂಗಳಾರತಿ ಮಾಡಿ ಸುಮ್ಮನೆ ಹುಡುಗಾಟಿ ಮಾಡಿ ನಾನು ಕೂಡ ಗೋಟಿ ಪಾರ್ನ್ ಮಾಡ್ಯಾನವ ಎಡಿತಂದ್ರಪ್ಪ ಕಾಲನಿ ಸೋಮು ಮಾಸ್ತರ ಹೌದಾ ಸುಮ್ಮ ಯಾಕಂತ ಕೇಳಿದ್ರೆ ಹೆಣ್ಣು ಮಕ್ಕಳ ಪಾಲನೆ ನೀ ಹಿಡಿದಿದಿ ಹೌದು ನಿಮ್ಮ ಅವ್ವಗಳು ಒಂದಕ್ಕೆ ಮಾತ್ರ ನಮ್ಮ ಅಪ್ಪಗಳಕ್ಕಿಂತ ಹೆಚ್ಚದಾರ ಎದಕ್ಕೆ ಹೆಚ್ಚದಾರ ಯಾವಗ್ರಿಪ್ಪ ಇದೆಲ್ಲ ನಮ್ಮ ಕಂಪನಿ ಅನ್ನೋರು ಈ ಕಂಪನಿಗಿಂತ ಇವ್ರು ಹೆಚ್ಚದಾರ ಅವರು ಎದಕ್ಕೆ ಹೆಚ್ಚದಾರಿ ಸರ ನಿಮ್ಮ ಅವ್ವಗಳು ಎದಕ್ಕೆ ಶ್ರೇಷ್ಠ ಅದಾರ ನಮ್ಮ ಅಪ್ಪಗಳಕ್ಕಿಂತ ಜಗತ್ತದಾಗ ಎದಕ್ಕೆ ಹೆಚ್ಚದಾರ ಅಂತ ಕೇಳಿದ್ರ ಒಂದು ಮನಿ ಒಳಗ ಹುಟ್ಟಿ ಇನ್ನೊಂದು ಮನಿ ಒಳಗ ಬಂದು ರಾಮ ಲಕ್ಷ್ಮಣನಂಗ ಕೂಡಿದಿರ್ತಕ್ಕಂಥ ಸಂಸಾರ ಬೆಂಕಿ ಹಚ್ಚಿ ಎರಡು ಮಾಡಕ್ಕೆ ಅವರು ಶ್ರೇಷ್ಠ ಅದಾರ ಮತ್ತೊಂದಕ್ಕೆ ಅವರು ಶ್ರೇಷ್ಠ ಇಲ್ಲ ಎಂತ ಚಂದ ಬಾಂಧವ್ಯ ಸಂಸಾರ ನಡೆದಿರ್ತದ ಇವ್ರು ಯಾವಾಗ ಬಂದು ಕಾಲ ಹಾಕಿದ್ರು ಹೌದು ಒಂದ್ ನಿಮಿಷ ಹೌದು ನೀರು ಕೊಡ್ರಿ ನೀರು ಕೊಡ್ರಿ ಅದು 15 ನಿಮಿಷ 20 ನಿಮಿಷ ಮತ್ತೆ ಹಾರ್ತಾವತಿ ಎಟ್ರ ಮತ್ತೆ ಅದು ಬಾಕ್ಸ ನೋಡ್ರಿ ಅಲ್ಲಿ ಒಂದೊಂದಕ್ಕೆ 11,000 ಬಂದ್ ಆಗ್ತದೆ ಬಂದ ಸರಿದಾಗ ಮತ್ತೊಂದು ಹತ್ತು ಇನ್ನ ಹಲೋ ಬಹಳ ಒಳ್ಳೆ ವಿಷಯಗಳನ್ನ ಹೌದು ನಮ್ಮ ಕೊಟ್ನಾಳದ ಸೋಮ ಮಾಸ್ತರ್ ಅವರು ಹೇಳ್ಯಾರ ಮಾತಾಡ್ಯಾರ ಪುಣ್ಯಾತ್ಮರೇ ಜಗತ್ತದೊಳಗ ಹೌದು ಹೆಣ್ಣೆ ಶ್ರೇಷ್ಠ ಅದ ನಿಮ್ ಗಂಡ ಎಲ್ಲಿ ಶ್ರೇಷ್ಠ ಆಗ್ಯದ ಯಾವ ಜಾಗದಾಗ ಶ್ರೇಷ್ಠ ಆಗ್ಯದ ಗಂಡಿಂದ ಏನು ಕೆಲಸ ನಡಿದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ಯಾರ ಬಾಳ ಈ ಸಭಾದಾಗ ಅಚ್ಚುಕಟ್ಟಾಗಿ ಮಾತಾಡಿ ಹೇಳ್ಯಾರ ಅವ್ರೊಂದು ಮಾತು ಹೇಳಿದ್ರು ಏನತ್ರಿಪ್ಪ ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನೀರು ನಿರಂಕಾರ ಶೂನ್ಯ ನೋಡೇನಂದ್ರ ಕಣ್ಣಿಗೆ ಕಾಣುದಿಲ್ಲ ಕಂಡೇನಂದ್ರ ನೋಡೋರಿಲ್ಲ ಹೇಳೇನಂದ್ರ ಕೇಳೋರಿಲ್ಲ ಕೇಳೇನಂದ್ರ ಹೇಳೋರಿಲ್ಲ ಇಂಥ ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನೀರು ನಿರಂಕಾರದೊಳಗ ನಿಮ್ಮ ಪರಮಾತ್ಮ ಎಲ್ಲಿ ಇದ್ದ ಎಲ್ಲಿ ಹುಟ್ಟದ ಹಿಂಗ್ ಕೇಳ್ಯಾರಿಲ್ರಿ ಅವರು ಪರಮಾತ್ಮ ಎಲ್ಲಿ ಇದ್ದ ಹೆಂಗ್ ಹುಟ್ಟದಪ್ಪ ಅಂತ ಕೇಳಿದ್ರ ಅಕಾರ ಓಕಾರ ಮಕಾರ ಅಕಾರ ಓಕಾರ ಮಕಾರ ಇವು 3 ಶಬ್ದಗಳ ಹೌದು ಯಾವಾಗ ಏಕಾಗ್ತಾವ ನೋಡ ಅದರಾಗ ಪರಮಾತ್ಮ ದಯಾನಿಧಿ ಹುಟ್ಟಿ ಬಂದಾನ ಅಕಾರ ಓಕಾರ ಮಕಾರ ಇವು ಯಾವಾಗ 3 ಶಬ್ದಗಳು ಓಕೆ ಆಗ್ತಾವ ನೋಡ ಹೌದು ಅವಾಗ ಓಂ ಅಂತಕ್ಕಂತ ಶಬ್ದದೊಳಗೆ ಪರಮಾತ್ಮ ಉದಯಿಸಿ ಬಂದಾನ ನೀ ನನಗ ಸಂಬಂಧ ಇಲ್ಲ ಈ ಓಂ ಅಂತಕ್ಕಂತ ಶಬ್ದದೊಳಗೆ ಪರಮಾತ್ಮ ಹುಟ್ಟಿ ಬಂದಾನ ಹುಟ್ಟಿ ಬಂದಿ ಪರಮಾತ್ಮ ಸೃಷ್ಟಿಕರ್ತ ಇದನ್ನೆಲ್ಲ ಜಗತ್ತ ತಯಾರು ಮಾಡ್ಯಾನ ಕಲ್ಲಾಗ ಇರೋ ಕಪ್ಪಿಗೆ ಸಹಿತ ಸಮಯಕ್ಕೆ ಸರಿಯಾಗಿ ಅನ್ನ ನೀರು ಹಾಕವ್ ಯಾರತ್ತ ಕೇಳಿದ್ರ ಪರಮಾತ್ಮ
ಪರಮಾತ್ಮ ಹಾಕವದಾನ ಅದಾನ ಇದು ನಿಮ್ಮ ದೇವಿದ ಕೆಲಸ ಏನು ಇಲ್ಲ ಇಲ್ಲ ಹಾ ಹಾ ಇದನ್ನೆಲ್ಲ ಯಾರು ತಯಾರು ಮಾಡ್ಯಾರ ಹಾ ಹಾ ನೀರು ತಯಾರು ಮಾಡವ ಪರಮಾತ್ಮದಾನ ಹೌದು ಗಾಳಿ ತಯಾರು ಮಾಡವ ಪರಮಾತ್ಮದಾನ ಅದಾನ ಈ ಪಂಚಮಹಾಭೂತದ ಶರೀರ ತಯಾರು ಮಾಡವನ ಪರಮಾತ್ಮದಾನ ಅದಾನ ಇದಕ್ಕೆ ಏನಂದ್ರ ಪೃಥ್ವಿ ಆಪ್ ತೇಜಿ ವಾಯು ಆಕಾಶ ಆಕಾಶ ಈ ಪಂಚಮಹಾಭೂತದ ಶರೀರ ತಯಾರಾಗಬೇಕಾದ್ರೆ ಇದಕ್ಕೆ ಪರಮಾತ್ಮ ತಯಾರು ಮಾಡ್ಯಾನ ಹೌದು ಶರೀರ ಹೆಣ್ಣದ ಶರೀರ ಹೆಣ್ಣದ ಇದು ಶರೀರ ಏನದ ಹೆಣ್ಣದ ಹೆಣ್ಣದ ಇದು ಹೌದು ಶರೀರ ಹೆಣ್ಣದ ಹಾ ಒಳಗ ಆತ್ಮಜ್ಯೋತಿ ಪರಮಾತ್ಮನ ಇವ ಗಂಡದಾನ ಹೌದು ಹೌದು ಈ ಪರಮಾತ್ಮ ತಕ್ಕಂತ ಗಂಡ ಶರೀರದೊಳಗಿಂದ ಕರೆಯಕಾದಂದ್ರ ಒಂದು ಕ್ಷಣಾನು ನಿಂದ ಕೆಲಸಕ್ಕೆ ಬರೋದಿಲ್ಲ ಶರೀರ ಬಾದಾಗಿ ಹೋಗ್ತದ ಬಾಳಾಗಿ ಹೋಗ್ತದ ಅರೆ ಒಳಗ ನಾ ಇದ್ದ ಕಡೆ ನಿನ್ನ ಕೆಲಸ ನಡೀತದ ಅಲ್ಲಿ ತನ ಇಲ್ಲಿ ಸೋಮ ಕೆಲಸ. ಮಾಸ್ತರ ನಿನ್ನ ಕೆಲಸ ನಡೆಯುವುದಿಲ್ಲ ನಡೆದಿಲ್ಲ ಮೊದಲು ಇದಕ್ಕೆ ಏನ್ ಬೇಕಂತ ಕೇಳಿದ್ರ ಹಾ. ಪರಮಾತ್ಮ ಬೇಕು ಈಗ ಪರಮಾತ್ಮ ಪಾರ್ವತಿ ವಿವಾರ ಸಂಚಾರಕ್ಕಾಗಿ ಮರತೆ ಮಂಡಲಕ್ಕೆ ಇಳಿದು ಬಂದ್ರು ಬಂದ್ರು ಜಾಗ್ರತ ಪೂರ್ವ ಶೀನಿ ಒಳಗ ಹೌದು ಪಾರ್ವತ ದೇವಿ ತೊಡಿ ಮ್ಯಾಲ ಹಾ. ತಲೆ ಇಟ್ಟ ಪರಮಾತ್ಮ ಮನ್ಕೊಂಡಿದ್ದ ಅವಾಗ ನಿಮ್ಮವ್ವ ಪಾರ್ವತ ದೇವಿಗೆ ಮೋಹ ಹೆಚ್ಚಾಯ್ತು ಹೌದು ಮೋಹ ಹೆಚ್ಚಾಗಿ ಮಲಿ ಹಾಲ ಧರಣಿಗೆ ಬಿದ್ದು ಹಾ ಹಾ ಮಲಿ ಹಾಲು ಧರಣಿಗೆ ಬಿದ್ದಂತ ಸಮಯದೊಳಗ ಹಾ ಹಾ ಈ ಮಲಿ ಹಾಲು ವೇಸ್ಟ್ ಮಾಡಬಾರದು ತಿಳ್ಕೊಂಡ ಹೌದು ಎರಡು ಗೊಂಬೆಗಳನ್ನು ತಯಾರು ಮಾಡೋದು ಮಣ್ಣು ಹಾಲು ಕಲಿಸಿ ಹಾ ಎರಡು ಗೊಂಬೆ ತಯಾರು ಮಾಡಿದ್ರು ಎರಡು ಗೊಂಬೆಗಳನ್ನು ತಯಾರು ಮಾಡಿದ್ವಿ ಹಾ ಹಾ ನೀ ತಯಾರು ಮಾಡಿದ್ವಿ ಹಾ ಹಾ ಜೀವಕಾಳು ತುಂಬಲಾಕ ನಿನಗ್ ಬರುವಲ್ತು ಹೆಣ್ಣು ಹೆಚ್ಚಿ ತಂದು ತುಂಬಬೇಕಾಗಿತ್ತದ ಅಲ್ಲೇ ನಿನ್ನಲ್ಲಿ ಅಂತ ತಾಕತ್ತಿತ್ತದ ನೀ ತುಂಬಬೇಕಾಗಿತ್ತು ನಿನಗೆ ಜೀವಕಾಳು ತುಂಬಾಕ್ ಬರಲ್ತು ಹಾ, ಹಾ. ಪರಮಾತ್ಮ ಎದ್ದು ಕೇಳಿದೆ ಬಾಯಿ ಕುರಿ ಎದಕ್ಕೆ ತಯಾರು ಮಾಡಿದಿ ಹೌದು ಇವು ಎರಡು ಗೊಂಬೆಗಳನ್ನು ಎದಕ್ಕೆ ತಯಾರು ಮಾಡಿದಂದ ಹಾ ಹಾ ಈ ಕುರದಿಂದ ಜಗತ್ತಿನಾಗ ಒಂದು ಮತ ಬೆಳಿಬೇಕಾಗ್ಯದ ಒಂದು ಧರ್ಮ ಬೆಳಿಬೇಕಾಗ್ಯದ ಹೌದು ಅದಕ್ಕೆ ನಾ ತಯಾರು ಮಾಡಿ ಹಂಗಾರೆ ಜೀವಕಾಳು ತುಂಬಂದವ ಹಾ ನಿನ್ನ ಬಳಿ ಕೆಪಾಸಿಟಿ ತಂದು ತುಂಬನಿ ಇಟ್ಟು ಎಲ್ಲ ನೀ ತಯಾರು ಮಾಡಿದ ಜೀವಕಾಳು ತುಂಬಂದ ಅವಾಗ ಪಾರ್ವತ ದೇವಿ ತಾಳ ಪರಮಾತ್ಮ ಪಾದಕ್ಕೆ ಬಿದ್ದಾಳ ಏನಂತಾಳ್ರಿಪ್ಪ ಯಪ್ಪ ನಾ ಎಲ್ಲ ತುಂಬಬೇಕತ್ತೀನಿ ಜೀವಕಾಳು ತುಂಬು ಕೆಪಾಸಿಟಿ ನನ್ನ ಇಲ್ಲ ಹಾ 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 ನನ್ನಲ್ಲಿ ಎಲ್ಲಾರಕ್ಕೆ ತಡ ಹಿಡ್ಕೊಂಡು ಕೂತದ ಹೌದು. ಏನಾರ ಮಾಡಿ ಇವಕ್ಕೆ ಜೀವಕಾಳ ತುಂಬ ತಿಳ್ಕೊಂಡು ಪರಮಾತ್ಮನ ಪಾದಕ್ಕೆ ಬಿದ್ದಾಕರ ಹಾ. ಅವು ಎರಡೂ ಗೊಂಬೆಗಳಿಗೆ ಪರಮಾತ್ಮ ಜೀವಕಾಳ ತುಂಬ್ಯಾನ ಹೌದು ಪರಮಾತ್ಮ ಎರಡೂ ಗೊಂಬೆಗಳಿಗೆ ಜೀವಕಾಳ ತುಂಬಿ ಮುದ್ದಾಯಿ ಮತ್ತು ಮುದ್ದುಗೌಡ ಅಂತೇಳಿ ಅವಕ್ಕೆ ನಾಮಕರಣ ಮಾಡಿ ಹೌದು ಜಾಗ್ರತ ಪೂರ ಶೀನಿ ಒಳಗೆ ಬಿಟ್ಟು ಹೋಗ್ಯಾನ ಹಾ ಹಾ ಅಂದ್ರೆ ಜಗತ್ತಿನೊಳಗೆ ಹಾಲು ಮತ್ತದ ಬೆಳ್ಳಿ ಹಬ್ಬದ ಹಬ್ಬದ ಮತ್ತೆ ನಿನ್ನ ಅಂತ ಕೆಪಾಸಿಟಿ ಇತ್ತಪ್ಪ ಆತರ ಗೊಂಬೆ ಮಾಡ್ಕೊಂಡೆ ಹಾಕಿ ಕೂತಿದ್ದಿ ತುಂಬಬೇಕಾಗಿತ್ತು ಜೀವಕ ತುಂಬಕಾಗಿತ್ಲ ಹೌದು ಹೆಣ್ಣು ಹೆಚ್ಚಿತ್ತಂದ್ರ ಮಾಸ್ತರ ಹಾ ಹಾ ಹೆಣ್ಮಕ್ಕಳದ ಒಂದು ಪದ್ಧತಿ ಹೇಳ್ತೀನಿ ನನಗ ಹಾ ಹೆಂಗ್ರಿಪ್ಪ ಹೆಣ್ಮಕ್ಳದ್ ಹೆಂಗ ಪದ್ಧತಿ ಅದಂತ ಹೇಳೋದೊಂದು ಮಾತ ಹಾ ರಾಮ ಲಕ್ಷ್ಮಣನಾಗ ಎರಡು ಗಂಡಸು ಮಕ್ಕಳು ಹುಟ್ಟಿ ಬಂದು ಹೌದು ಎರಡು ಗಂಡಸು ಮಕ್ಕಳು ಹುಟ್ಟಿ ಬಂದು ಹಾ. ಎರಡೂ ಮಕ್ಕಳು ಪ್ರಾಯಕ್ಕೆ ಬಂದು ಹೌದು ನನ್ನ ಮಕ್ಕಳು ಬೆಳ್ಳಿ ಹಂದ್ರೆ ತಿಳ್ಕೊಂಡು ನಾಡ್ ನಗರ ಎಲ್ಲ ತಿರುಗಾಡಿ ಹಾ ಹಾ ತಂದಿ ಮಕ್ಕಳಿಗೆ ಚಿನ್ನದಂತ ಹೆಣ್ಣು ತೆಗೆದು ಲಗ್ನ ಮಾಡ್ದ ಎರಡೂ ಸ್ವಸ್ಥರು ನಡಿಲಾಕ ಬಂದು ಬಂದು ಮನೆಗೆ 2 ವರ್ಷ ತುಂಬುದ್ರೊಳಗ ಹಾ ಎರಡಕ್ಕ ಗಂಡಸು ಮಕ್ಕಳೇ ಹುಟ್ಟುದು ಹೌದಾ ಎರಡೂ ಮಕ್ಕಳಿಗೆ ಗಂಡಸು ಮಕ್ಕಳು ಹುಟ್ಟುದು ಹಾ ಹಾ ಅವಾಗ ಹೆಣ್ಮಕ್ಳ ತಲೆಯಾಗ ಬ್ಯಾರೆ ಬತ್ರಿ ಹೆಣ್ಮಕ್ಳ ತಲೆಯಾಗ ಹೆಣ್ಮಕ್ಳ ತಲೆಯಾಗ ಬ್ಯಾರೆ ಬಂದು ಏನಾರ ಮಾಡಿ ನಾವು ಬ್ಯಾರೆ ಮಾಡ್ಕೊಂಡ್ ತಿನ್ಬೇಕು ಅನ್ನೋ ನಾದ ಹೊತ್ತು ತಲೆಯಾಗ ಹೊಕ್ಕ ಗಂಡದರಿಗೆ ಕಿವಿ ತುಂಬಿ ಹಾ ಹಾ ಎರಡೂ ಬ್ಯಾರೆ ಅದು ಹಾ ಹಾ ಅಣ್ಣಗ ಊರ್ ಮುಂದೆ 4 ಎಕರೆ ಹೊಲ ಬತ್ತ ಹೌದು ತಮ್ಮಗ ಊರು ಬಿಟ್ಟು 3 ಕಿಲೋಮೀಟರ್ ಮೇಲೆ 4 ಎಕರೆ ಹೊಲ ಬತ್ತು ಹಾ ಹಾ ಕಾಯಂ ಸುಮಾರು 10 ಹಾ ಹಾ ಒಂದು ತಿಂಗಳು ತುಂಬುದ್ರೊಳಗೆ ಅಣ್ಣನ ಮಗ ತೀರ್ಕೋತು ಹಾ 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 1 ವರ್ಷ 1.5 ವರ್ಷದ ಕೂಸಿತ್ತು ಹೌದು ಅಣ್ಣನ ಮಗ ತೀರ್ಕೋತು ಹಾ. ಊರಾಗ ಮಂದಿಗೆಲ್ಲ ದುಃಖ ಆಯ್ತು ಇನ್ನ ಮನೆ ಬ್ಯಾರಾಗಿದ್ರು ಇಬ್ಬರಿಗೆ ಒಂದೊಂದು ಗಂಡಸು ಮಕ್ಕಳು ಹುಟ್ಟಿದ್ದು ಹೌದು. ಎಂತ ಕಾಡು ಟೈಮ್ ಇವ್ರ ಅಣ್ಣನ ಮಗ ತೀರ್ಕೊಂಡಲ್ಲ ಅಂತೇಳಿ ಹಾ, ಹಾ. ಆ ಅಣ್ಣನ ಮಗನ ತಗೊಂಡ ಹೌದು. ಬಹಳ ದೂರ ಎಲ್ಲಿ ಒಯ್ದು ಹಾ, ಹಾ. ಇಲ್ಲೇ ತಮ್ಮನ ಹೊಲ್ಲಾಗೆ ಮಣ್ಣು ಕೊಡ್ಬೇಕಂತ ತಿಳ್ಕೊಂಡು ಆ ಕೂಸಿನ ಒಯ್ದು ಇಲ್ಲೇ ಊರ್ ಮಗಲೇ ಹೊಲ ಇತ್ತು ಆ ಹೊಲ್ದಾಗ ಮಣ್ಣ ಕೊಟ್ರು ಹೌದು ಕೂಸಿನ ಅಲ್ಲೇ ಒಯ್ದು ಮಣ್ಣು ಕೊಟ್ರು ತಮ್ಮನ ಹಾಣತೆ ತವ್ರ ಮನೆಗೆ ಹೋಗಿದ್ದಳ್ರಿ ಹಾ 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 ತಮ್ಮನ ಹಾಣತೆ ತವ್ರ ಮನೆಗೆ ಹೋಗಿದ್ಲು ಮುಂದೆ 4 ದಿವಸದ ಮ್ಯಾಲ ಬಂದಳು ಹಾ ಬರೋದ್ರೊಳಗೆ ದಾರ್ಯಾಗ ಒಬ್ಬಾಕಿ ಭೇಟಿ ಆದ ಅಗಸಿ ಬಾಗಲ್ದ ಹೆಣ್ಮಗಳು ಹಾ ಹಾ ಆಕಿ ಕೇಳ್ತಾಳ ಅದಕ್ಕೆ ಹೆಚ್ಚೆ ಇರ್ತಾರ ನೋಡವ್ರು ಐ ತಂಗಿ ಹಾ. ನನಗ್ ಸುದ್ದಿ ಗುರ್ತಾಗಿಲ್ಲ ಅಂದಳು ಆಕಿ ಹಾ 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 ಈಕಿ ಬಗಲ ಕೂಸಿನ ಹೊತ್ಕೊಂಡು ಕೈಯಾಗ ಕೈ ಚಿಲ್ಲು ಕೊಡಿ ಅನ್ನತ್ತಾಳ ಹಾ. ನನಗೆ ಎಲ್ಲ ಗೊತ್ತಾಗ್ಯದ ಹಾ ಹಾಲಿದ್ದಿದ್ ಹಾಲಾಯ್ತು ನೀರಿದ್ದಿದ್ ನೀರಾಯ್ತು ನೇರಾಯ್ತು ನೋಡಿ ಹೆಂಗದ ಅವ್ರದು ನಮ್ಮ ಮಾವನ ಮಗ ಸತ್ತದ ಹಾ, ಹಾ. ನಮ್ಮ ಕರುಣಿನ ಕೂಗು ಸತ್ತದ ಅನ್ನೋದು ಖಬರ್ ಇದಕ್ಕಿಲ್ಲ ಇಲ್ಲ ಇದು ಯಾನತ್ತದ ಏನು ತೋರಿಪ್ಪ ಹಾಲಿದ್ದಿದ್ ಹಾಲಾಯ್ತು ನೀರಿದ್ದಿದ್
ಇದ್ದಿದ್ದು ನೀರ್ ಆಯ್ತು. ಹಾ 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 ಇಟ್ಟಂದಳು ಹಾ ಆಕಿ ಏನ್ ನೋಡ್ಬೇಕ್ರಿ ಮತ್ತೊಬ್ಬಕಿ ಏನಂತಲ್ರಿಪ್ಪ ಐ ಹುಚ್ಚಿ ಹಾಲಿದ್ದಿದ್ದು ಹಾಲರಿ ಆಗ್ಲಿ ನೀರಿದ್ದಿದ್ದು ನೀರ್ರಿ ಆಗ್ಲಿ ಹಾ. ನಿಮ್ಮ ಮಾವನ ಮಗ ಸತ್ತಾನ. ಹೌದು ಸತ್ತಾನ ಹಾ. ಅವ್ರ ಹೊಲ್ದಾಗ ಒಯ್ದು ಮಣ್ಣು ಕೊಡ್ಬೇಕಿಲ್ಲ ಹಾ ತಂದು ನಿಮ್ಮ ಹೊಲ್ದಾಗ ಮಣ್ಣು ಕೊಟ್ಟಾರ ಅಂದಳು ಈಕಿ. ನೀ ಹೆಂಗ್ ಸುಮ್ ಕುಂದಿರ್ತೀಯನ್ನ ಈಕಿ ಕಿವ ಹೋಗ್ತ ನೋಡ್ರಿ ಹಾ ಹಾ ಆಂದಳಿಕಿ ಹೌದು ಆಕಿನ ಮಗನ್ನ ಹಾ. ಬಿದ್ದದ ಆಕಿ ಜಗಡ್ರಿ ನೋಡ್. ಆಕಿನ ಮಗನ್ ಯಾವಾಗ ತಂದು ನನ್ನ ಹೊಲ್ದಾಗ ಮಣ್ಣು ಕೊಟ್ಟಾನಂದ್ರ ಹೌದಾ ನನ್ನ ಮಗನ ಒಯ್ದು ಆಕಿ ಹೊಲ್ದಾಗ ಮಣ್ಣು ಕೊಡಲು ಊಟನೇ ಮಾಡುದಿಲ್ಲ ಈಕಿ. ನೋಡು ಯಪ್ಪ ನಿಮ್ಮ ಅವ್ವ ಬುದ್ಧಿ ಹಂಗದ. ನೀವೆಲ್ಲ ಹಿರಿಯರು ವಿಚಾರ ಮಾಡ್ರಿ. ಹಾ 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 ಆಕಿನ ಮಗನ ತಂದು ನನ್ನ ಹೊಲ್ದಾಗ ಮಣ್ಣು ಕೊಟ್ಟಾರ ಅಂದ್ರ ಹೌದು ನನ್ನ ಮಗನ ಒಯ್ದು ಆಕಿನ ಹೊಲ್ದಾಗ ಮಣ್ಣು ಕೊಡಲು ಊಟನೇ ಮಾಡುದಿಲ್ಲ ಅಂದ್ರ ಈಕಿ. ಸ್ಯಾಣರೇ ಆಗ್ತಿರ್ತಾರ ಅವರು. ಕುಶಿನ ಬಗಲಾಗ ಹಿಡ್ಕೊಂಡ ಹಾ. ಮನೆಗೆ ತಗೊಂಡು ಹೋದಳು. ಹೌದು ಒಯ್ದು ಕುಶಿನ ಅಂಗಳದಾಗ ಬಿಟ್ಲು. ಹಾ ಹಾ ಬಿಟ್ಟು ಮನ್ಯಾಗ ಎಲ್ಲ ಮಂದಿ ಖಾಲಿ ಆಯ್ತು. ಹೌದು ಈಕಿ ಒಬ್ಬಕಿನ ಮನ್ಯಾಗ ಉಳ್ಕೊಂಡ್ಲು. ಮಧ್ಯಾಹ್ನ ಟೈಮ್ ಹಾ ಹಾ ಕೂಸ್ ಅಗರ್ಕ ರಂಗ ಪಡಸಲಾಗ ಆಡ್ಕೊತ ಬರ್ತಿತ್ತು. ಕೂಸಿನ ಮೇಲೆ ಎತ್ತಿ ಬಿಸುಕಲ್ ತಿರಿ ಹೋಗದ್ ಬಿಟ್ಲ್ರಿ ತಲೆ. ನೋಡ್ರಿ ಅವ್ವ ಕೂಸ ಸತ್ತು ಮತ್ತ ಅಕ್ಕಿನೇ ಮತ್ತೆ ಬರೋರ್ ಬರ್ತಾರ ಅವ್ರ ಮನ್ಯಾಗ. ಕೂಸ ಸತ್ತು ಬಡ್ಕೊಳಕತ್ತು ಹೊರಗೆ ಬಂದಿತ್ತು. ಬಬ್ಬಿ ಹೊಡ್ಲಿ ಆತಳಿಕ್ಕಿ. ಹಾ ಹಾ ಓಣ್ಯಾರ ಮಂದಿ ಎಲ್ಲಾ ಕೂಡ್ತು. ಎಂತ ಕಾಡು ಕಾಲ ಹೋಯ್ವ್ರಿಗೆ. ಹೌದ್ ಹೌದು ಕೂಸ ಬಿಸುಕಲ್ ತಲೆ ಮೇಲೆ ಹಾಕೊಂಡು ಕೂಸು ಸತ್ತ. ಮೊನ್ನೆ ಅವ್ರ ಅಣ್ಣನ ಮಗ ಸತ್ತು. ಇವತ್ತ ಅವ್ರ ತಮ್ಮನ ಮಗ ಸತ್ತ. ತಮ್ಮನ ಮಗ ಸತ್ತು. ಎಂತ ಕಾಡು ಟೈಮ್ ತಿಳ್ಕೊಂಡು ಇಡೀ ಊರೇ ಕಣ್ಣಾಗಿ ನೀರ್ ಹಾಕಲಕತ್ತು. ಹಾ 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 ಇಡೀ ಊರೇ ಕಣ್ಣಾಗಿ ನೀರ್ ಹಾಕೋತ ಆ ಕೂಸಿನ ಒಯ್ದು ಹೆಂಗೂ ಮೊನ್ನೆ ಆ ಕೂಸಿನ ಇಲ್ಲಿ ಮಣ್ಣು ಕೊಟ್ಟಿದೆ. ಅದೇ ಕೂಸಿನ ಮಗಲು ಇದನ್ನು ಕೊಡೋಣ ತಿಳ್ಕೊಂಡು ಹೌದು. ಎಲ್ಲಾರು ವಾಟಗಟ್ಟಿ ಮಾಡಿ ಕೂಸಿನ ಎತ್ತಲಕತ್ರು. ಈಕಿ ತೀರಾ ಜೋರ್ ಬಿಡ್ಲಾತ್ರು. ಹಾ ಹಾ ಯಾಕ ಅಂತ ಕೇಳಿದ್ರು ಅವ್ರು. ಹಾ ಯಪ್ಪ ನಂದೊಂದು ವಿನಂತಿ ಅದಂದ್ರ ಆಕಿ ನೋಡ್ರಿಪ್ಪ ವಿನಂತಿ. ಊರ ದೈವಕ್ಕೆ ಏನ್ ಹೇಳಿದ್ರು. ಹೌದು ನಮ್ಮ ಮಾವನ ಮಗ ಹಾ. ನಮ್ಮ ಅಕ್ಕನ ಮಗ ತೀರ್ಕೊಂಡಕ್ಕಾರ ನಾನು ಹೊಲ್ದಾಗ ತಂದು ಮಣ್ಣು ಕೊಟ್ಟಿರಿ. ಹಾ ಹಾ ನಾ ಹೊಲಕ್ಕೆ ಹೋದಂದ್ರ ಹಾ ಹಾ ಆ ಕೂಸಿನ ಗೋರಿಯರ ನೋಡಿ ಕೂತ ಕಣ್ಣ ನೀರ್ ಹಾಕಿ ನಾ ಬರ್ತ. ಹಾ ಹಾ ನಮ್ಮ ಮಾವ ನಮ್ಮ ಅಕ್ಕ ಹೊಲಕ್ ಹೋದ್ರಂದ್ರ ಹೊಲ ಬಣ ಬಣ ಹತ್ತದ. ಹೌದು. ಈ ಕೂಸಿನ ಒಯ್ದು ಅವ್ರ ಹೊಲ್ದಾಗ ಮಣ್ಣು ಕೊಡೋದು ಅದು ಅವ್ರ ಮಗನ ಇದ್ದಂಗಿಲ್ಲ ಅಂದ್ರು. ಹಾ ಹಾ ಅವಾಗ ಊರ ಹಿರಿಯರು ಅವ್ರಿಗೆಲ್ಲ ಅಪ್ಪಣೆ ಇತ್ತ. ನಾವ್ರು ಏನ್ ಮಾಡೋದು ತಿಳ್ಕೊಂಡು ಒಯ್ದು ಕೂಸಿನ ಒಯ್ದು ಮಾವನ ಹೊಲ್ದಾಗ ಮಣ್ಣು ಕೊಟ್ಟು ಮನೆಗೆ ಬಂದು ಹೋಳಿಗೆ ಉಂಡಿದೆ. ಹುಚ್ಚಿ ನಿನ್ನ ಮನೆಗೆ ಕುಲದೀಪ ಆರ್ತನ ಕಬರ್ ನಿನಗೆ ಬೇಕಿಲ್ಲ. ಮನೆಗೆ ಬಂದು ಹೋಳಿಗೆ ಉಂಡಿರಿ. ನಿನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಕುಲದೀಪ ಹಾ ಹಾ ಆರ್ತದ ಕಬರ್ ನಿನಗೆ ಶಾಖ ಬಿದ್ದು ನಿನ್ನ ಹೊಟ್ಟಿಲೆ ಹುಟ್ಟಿದ ಮಗನ ಕೊಂದಿದೆ. ಹುಚ್ಚಿ ನನ್ನ ಜೋಡಿ ನೀ ವಾದ ಏನ್ ಮಾಡ್ತಿದ್ ಇವತ್ತ. ನೀ ಏನ್ ಮಾಡ್ತೀಯ ವಾದ ಕಬರ್ಗೇರಿ. ಹಾ ಹೌದು ಸಹಮು ಮಾಸ್ತರ್ ಬಂದಾನ. ಹಾ, ಹಾ. ನಮ್ಮ ಅವ್ವಗಳು ಬಹಳ ಜಗತ್ತದಾಗ ಶ್ರೇಷ್ಠ ಅಂತ ಬಂದ. ಎಷ್ಟಿದ್ರು ಮತ್ತ ಮಾಡ್ಕಂತಾಳ ಅವ್ರ ಬುದ್ಧಿ. ಅದಕ್ಕೆ ಹೇಳ್ಯಾರ ಏನಂತ ಏನ್ ಹೇಳ್ಯಾರ. ಹಾ ಏನಂತ ಹೇಳ್ರಿ ಸರ. ಎಷ್ಟಿದ್ದಾರೆ ನಿನ್ನ ಬಳಗೋ ನಿನ್ನ ಬಳಗೋ ನಿಮ್ಮವ್ವ ನಮ್ಮಪ್ಪನ ಕಾಲವ. ಎಷ್ಟಿದ್ದಾರೆ ನಿನ್ನ ಬಳಗೋ ನಿನ್ನ ಬಳಗೋ ನಿಮ್ಮವ್ವ ನಮ್ಮಪ್ಪನ ಕಾಲವ. ಎಷ್ಟಿದ್ದಾರೆ ಏನು ನಿನ್ನ ಬೆಳಗು. ಹೌದಾ ನಿಮ್ಮವ್ವ ನಮ್ಮಪ್ಪನ ತೆಳಗು. ಹೌದು ನಮ್ಮ ಅಪ್ಪದೇರು ನಿಮ್ಮ ಮನ್ಯಾಗ ಬಂದು ಇರ್ಲಾಕ ಸಾಧ್ಯನೇ ಇಲ್ಲ. ಹೌದಾ ನೀವು ಕರ್ನಾಟಕದವ್ರು ಇರ್ಲಿ ಮಹಾರಾಷ್ಟ್ರದವ್ರು ಇರ್ಲಿ ಎಲ್ಲಿದ್ದಾರೆ ನಿಮ್ಮನ್ನ ಕನ್ಯಾ ತಗೋ ನಮ್ಮ ವಸ್ತಾರಿ ಗ್ರಾಮಕ್ಕೆ ಬಂದು ನೀವು ದುಡ್ಕೊಡ್ತೀನಿ. ಇಲ್ಲೇ ನಮ್ಮ ಕಾಲಾಗೆ ನೀವು ಬಿಡ್ಬೇಕು. ಹೌದು ನಿಮ್ಮ ಕಾಲಾಗಿ ಬೀಳಾಕ ನಾವು ಆ ಕಡೆ ಬರೋದಿಲ್ಲ. ಯಾಕ ನಮ್ಮಲ್ಲಿ ಅಂತ ತಾಕತ್ತದ. ಹಾ ಹಾ ಗಣಮಕ್ಕಳ ಬಳಿ ಅಂತ ತಾಕತ್ತದ ಅಂದ ಕೂಡಲೇ ಇಲ್ಲಿ ಬಂದು ನೀವು ಕುಂಡ್ರಬೇಕಾಗ್ತದ. ಕುಂದಿರ್ಬೇಕಾಗ್ತದ. ಈಗೆಲ್ಲ ನಮ್ಮ ಗೌಡ್ರು ಕಾಕಗಳು ಎಲ್ಲಾರು ಇಲ್ಲಿ ಅದಾರ. ಈಗ ಟೈಮ್ ಆಯ್ತಂದ್ರ ಹಾ ಹಾ ಕರೆಕ್ಟ್ ಒಲಿ ಮುಂದ ಕೆಲಸ ಮಾಡೋ ಟೈಮ್ ಆಯ್ತದ. ನೀವು ಜಾಗ ಬಿಡಬೇಕು. ಅವ್ರು ಎಂಟ್ರ ತನ ಕೂತ್ರು ಪರ್ಮಿಷನ್ ಅದ ಅವ್ರಿಗೆ. ಅಲ್ಲಾರಾಮ್ ಹೊರದಾಗ ಬಿಡ್ಬೇಕು ನೀವು ಟೈಮ. ಅರೆ ನಿಮಗೂ ಪರ್ಮಿಷನ್ ಇಲ್ಲ. ನೀವು ಎಲ್ಲಾ ಕೆಲಸ ಮಾಡೇಬೇಕು. ಹೌದು ಇರ್ಲಿಕ್ಕಂದ್ರ ಬಡಿಗಿ ಮೂಲಾಗಿರ್ತಾವ. ಹಾ ಬಡಿಗಿ ಮೇ ಮೇಲೆ ಬೀಳ್ತಾವ. ಹೌದು ಅಮ್ಮ ಮಾಸ್ತರ ಜಗತ್ತದೊಳಗ ಗಂಡನಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಯಾವುದು ಇಲ್ಲ. ಹೌದು ಇದು ಮೊದಲನೇ ತಿಳುವಳಿಕೆ ಇರ್ಬೇಕ. ಹಾ ಗಂಡ ಹೆಂಗದ ಸ್ವಚ್ಛ ವಸ್ತು ಅದ. ಹೌದು ಗಂಡ ಹೆಂಗದ ಸ್ವಚ್ಛ ವಸ್ತು ಅದ. ಇಲ್ಲ ಗಂಡಿನ ಪಾಟ್ನಿ ಹಿಡಿಯವ ಸ್ವಲ್ಪ ಮಿಸ್ಟೇಕ್ ಆಗ್ಯದ ಅದು. ಇಲ್ಲ ಯಾಕಮ್ಮ ಇದನ್ನ ಹಿಡ್ದಾನಂದ್ರ ಸುಮ್ಮ ದೇವತಿ ಹೋಗ್ಬೇಕದಲ್ಲ. ಸುಮ್ ದೇವತಿ ಹೆಸರ ಮೇಲೆ ಪಾರ ಆಗ್ಬೇಕಂದ ನಾವು. ಹೌದು ಕೆಲಸ ಕೊಡಲಾಗ್ಯದ. ಹಂಗ ನಿನಗೆ ಕೆಲಸ ಕೊಡಂಗಲ್ಲ ಕೊಡುವುದಿಲ್ಲ. ಹಾ ಹಾ ಪ್ರತಿ ಒಂದಕ್ಕೂ ಹಾ ಹಾ ಗಂಡ
ಸ್ಥಾನ ಅದ. ಹೌದು. ಅದಕ್ಕೆ ಜಾಗ ಯಾವ್ದದ? ಯಾವಾಗದ್ರಿಪ್ಪ? ಬಲಕ ಜಾಗ ಅದ. ಅದ. ಹೆಣ್ಣಿಗೆ ಯಾಕಡೆ ಜಾಗ ಅದ? ಎಡಕ್ಕ. ಲೆಫ್ಟ್ ಸೈಡ್ ಲೆಫ್ಟ್ ಲೆಫ್ಟ್ ಅದ ಲೆಫ್ಟ್. ಹಾ, ಎಡಕಿನ ಸೈಡ್ ಹೆಣ್ಣಿಗೆ ಜಾಗ ಅದ. ಹೌದಾ? ಬಲಕ ಗಂಡಿಗೆ ಜಾಗ ಅದ. ಹಾ. ಇಲ್ಲಿ ಎರಡು ಪ್ರಮಾಣಗಳು ಬರ್ತಾವ. ಹೌದು. ಒಂದು ಗುರುವ, ಇನ್ನೊಂದು ಗಂಡ. ಒಂದು ಗುರುವ, ಇನ್ನೊಂದು ಗಂಡ. ಇವ್ರು ಇಬ್ಬರಿಗೆ ಬಲಕ ಕುಂದ್ರಲಾಕ ಸ್ಥಾನದ ಅದ. ಒಂದು ಶಿಷ್ಯಗ ಒಂದು ಹೆಣ್ತಿಗೆ ಇವ್ ಎರಡು ಎಡಕ್ಕ ಲೆಫ್ಟ್ ಎಡಕೆ ಕುಂದ್ರಬೇಕಾಗ್ತದ. ಎಡನೇ ಅದು. ಇಲ್ಲ ಇಲ್ಲ ಪರಸು ಮಾಸ್ತಾರ, ಜಗತ್ತದೊಳಗ ತಾಯಿನೇ ಬಹಳ ದೊಡ್ಡಕ್ಕೆದಾಳ, ತಾಯಿನೇ ಜಗತ್ತದಾಗ ಶ್ರೇಷ್ಠ ಅದಾಳ. ಹೌದು. ಹಿಂಗ ನೀ ಹೇಳು. ಹಾ, ನಿನಗೆ ಹೇಳವು ನಾ ಬೇಡ ಅನ್ನೋದಿಲ್ಲ. ಬ್ಯಾಡ ಅನ್ನೋದಿಲ್ಲ. ಕೂತ್ ಮಂದಿ ಕಾಟ ಮಾಡ್ತಾರ. ಹೌದು. ನಿನಗೆ ಒಂದೇ ಒಂದು ಮಾತು ಕೇಳಿದ, ತಾಯಿ ಮಲಿ ಹಾಲ ಅಮೃತ ಅದಾವತ್ ಹೇಳಿದಿಲ್ಲ, ನಾ ಒಪ್ತೀನಿ. ಒಪ್ಪೇವು. ಯಾಕ್ರಿಗೌಡ ಒಪ್ಕೊಂಡಿದ. ಹಾ ಹಾ. ತಾಯಿ ಮಲಿ ಹಾಲು ಅಮೃತ ಒಪ್ಕೊಂಡಿದ. ಹಾ. ಕರೆ ತಾಯಿ ಮಲಿ ಹಾಲು ಬರ್ಬೇಕಾದ್ರೆ ಹೌದಾ? ನಮ್ಮ ಅಪ್ಪ ಮುಟ್ಟದಾಗ ಬಂದಾವು. ಹಾ. ಏನವ ಮುಟ್ಲಾರ್ದೆ ಹಾಲು ಬಂದಾಗ ಈ ದೈವದ ಹೇಳಿಕಿಸಿ ಮಂಗಳಾರತಿ ನೀ ಮಾಡಕತ್ತೀನಿ. ಹ್ಯಾಂಗ ಬಂದವ್ರ ಏನ್ ಮುತ್ತಾರ? ಹಾ, ಐ ಮುಟ್ಟಾರ ಮತ್ತೆ ಬರಾಬರಿ ಅದು. ಹಾ, ಅವರು ವಸ್ತಾರಿ ಸ್ವಾಮಿಗಳು ಹೆಣ್ಣಿನ ಕಳೆದವ್ರದಾರ. ಅವ್ರು ಹೆಣ್ಣಿನ ಕಳೆದವರು ನಮಗೆಲ್ಲಾ ಗುರುತಿರ್ತದ ಯಾರ್ಯಾರು ಹೆಣ್ಣಾಗ ಕಳೆದವ್ರದಾರ. ಹೆಂಗ್ ಗೊತ್ತಾಗಿದೆ ಸರ? ಉತ್ನಾಳ ಪರಸು ಬೆಕ್ಕದಾಟ ಮಾಡ್ಲಿ. ಹೌದಾ? ಈ ಸಭಾದಾಗ ನಾ ಬೇಕಾದಾಟ ಗರ್ಜನಾಗಂಗ ಮಾತು ಹೇಳಿ ಏನು ಬೇಕಾದ ಪರಸು ಮಾಡಿದ್ರು ಮುತ್ಯಾನ ಕಳ್ಳ ಹೆಣ್ಣಿಗೆ ಎಳಿತದ. ಹೌದಾ? ಗಂಡಿಗೆ ಎಳಿ ಕಳ್ಳ ಅದು ಅಲ್ಲ. ಅಲ್ಲ, ಅದ್ರಾಗ ಹೆಣ್ಣುಗಳತಾರ ನೋಡು. ಹೆಣ್ಣುಗಳದ ಮುತ್ಯಾಂದು. ಅವ್ರದ್ದು ಮುತ್ಯಾದ ಹೆಣ್ಣುಗಳದ. ಹೆಣ್ಣುಗಳದ. ಯಾವ ಹೆಣ್ಣು ಮೇಳಗಳು ಇರ್ತಾವ ಅವ್ರು ಪೂರ ಕ್ಯಾಸ್ ಮಾಡ್ಕೊಂಡಿರ್ತಾರ. ಹಾ ಹಾ, ಹೌದು. ಅದ್ರಕ್ಕಿಂತ ನಾವು ಜರ ಬಹಳ ಜೋರ್ ಕೊಟ್ಟು ಮಾತಾಡ್ತೀನಿ ಗಂಡ ನಾನು ಕ್ಯಾಸ್ ಮಾಡ್ಕೊಂಡಾರ ಅವ್ರಿಗೆ. ಹೌದಾ? ಆದ್ರೂ ಬೆಕ್ಕದಾಟ ಕ್ಯಾಸ್ ಮಾಡ್ಕೊಡ್ರಿ. ಈಗ ನಾ ಇದ್ದಕ್ಕಿದ್ದಂಗೆ ಹೇಳ್ತೀನಿ. ಹಾ ಹಾ, ಏನಂತ್ರಿಪ್ಪ? ಹೆಣ್ಣುಗಳತ್ತ ಯಾಕೆ ಮುಚ್ಚಾರ್ಗಂದಿ? ನೀವೆಲ್ಲ ದೈವದವ್ರು ಕರೆಕ್ಟ್ ಕಾಟ ಮಾಡ್ರಿ. ಹಾ ಹಾ, ಬರೋಣ. ಹೌದು. ಒಂದು ಹೂವಿನ ಮಾಲಿ, ಒಂದು ಪೇಟ, ಒಂದು ಶಾಲ, 501 ರೂಪಾಯಿ ಹೆಸರಿನಾಗ ಹಾಕ್ಯಾರ. ನಿಜವಾಗ್ಲೂ ಹೇಳ್ತೀಯ? 200. ಕರೆಕ್ಟ್. ಯೂಟ್ಯೂಬ್ ತಗಿಸಿ ನೋಡೋನು. ಮಾಸ್ತರ್ 500 ಹೇಳೋನಿಲ್ರಿ. ನೀವೆಲ್ಲ ಕೂತವ್ರು ಕಾಟ ಮಾಡ್ರಿ. ಮಾಸ್ತಾರ ಇಲ್ಲ, ಅವ ಇವ್ರು 200 ಹಾಕ್ಯಾರ. ಅವ ಇವ್ರ ಜರ ಬೇಸನಿಗೆ ನಮ್ಮ ಎದೆಗೆ ತಗೊಳಕ್ ಅವ ಏನ್ ಮಾಡಿದ್ರು 500 ಅನ್ನ. ಇಲ್ಲ ಅವ್ರು ಒಪ್ಕೊಂಡ್ರಿ. ಈಗ ಇಲ್ಲಿ ಒಪ್ಕೊಂಡಾರ. ನಾವು ತಿಳ್ಕೊಂಡಿದ್ದೆವು. ಏನ್ ತಿಳ್ಕೊಂಡಿದ್ದೆವು? ಅವ 500 ಅವ್ರಿಗೆ ಹೇಳಿದ. ನನಗೆ 200 ಹಾಕಿದ್ರೆ ನಾ ಏನ್ ತಿಳ್ಕೊಂಡಿದ್ದ? ಒಂದು ಹೆಣ್ಣು ಮಕ್ಕಳ ಮೇಲೆ ಕಳ್ಳಿ ಹೆಚ್ಚನ ಒಂದ್ 300 ಹೆಚ್ಚಿಗೆ ಹಾಕಿ ಅವತ್ತಿಗೆ ತಿಳ್ಕೊಂಡಿದ್ದ. ಕರೆ ಹಾಕಿಲ್ಲ ಅಂತ ಹೇಳ್ಯಾರ. ಬರಬರಿ ಆಯ್ತು. ಕರೆಕ್ಟ್ ಅದ. ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ. ಜಗತ್ತದ ಒಳಗೆ ಹೌದು ನಮಗೆಲ್ಲರಿಗೂ ಒಂದು ಮಾತು ಹೇಳ್ತನು. ಎಲ್ಲಾನು ಮರೀರಿ. ಈ ಸದ್ದ ನಾ ಏನು ಮಾತಾಡಿದ ಎಲ್ಲ ಮರೀರಿ. ಈ ಮಾತು ಎಲ್ಲ ಮರೀರಿ. ಮತ್ತೇನ್ರಿಪ್ಪ? ಈಗ ಒಂದು ಮಾತು ಹೇಳ ಮದಿನು. ಇದೊಂದು ಮಾತು ತಮ್ಗೆಲ್ಲರಿಗೆ ಜೀವನದೊಳಗೆ ನೆನಪಿರ್ಬೇಕ. ಏನ್ ಹೇಳ್ರಿ ಮಾತು? ನಮ್ಮ ಗುರುಗಳ ಸುನಾಳ ಹನುಮಂತರಾಯ ಗೌಡ್ರು ಹೌದು ಎಲ್ಲಿ ಹೋದ್ರು ಪ್ರತಿ ಒಂದೊಂದು ಸ್ಟೇಜ್ಗಿನು ಇಂಥ ಮಾತುಗಳನ್ನ ಅವ್ರು ಬಳಕೆ ಮಾಡ್ಕೋತ ಹೋಗ್ತಿದ್ರು. ಹೌದು, ನಮಗೂ ಕೂಡ ಹೇಳ್ಯಾರ ಅವ್ರ. ತಮ್ಮ ಪರಸು ಯಾವುದೇ ಊರಿಗೆ ಹೋಗ್ರಿ, ಮಂದಿನ ಮನೋರಂಜನೆ ಮಾಡೋಗೋಸ್ಕರವಾಗಿ ನೀವು ಏನಾರ ಮಾತು ಹೇಳ್ರಿ. ಹೌದು, ಕರೆ ಕೆಲವೊಂದು ವಿಷಯಗಳ ಕೆಲವೊಂದು ಮಾತುಗಳ ನೀವು ಮಾತಾಡಿದ್ರಪ್ಪ ಅಂತ ಆ ಜನರ ಮನಸ್ಸು ಆನಂದ ಆಗ್ತಿರ್ಬೇಕ. ಹೌದು, ಅಂತ ಮಾತು ಬಳಕೆ ಮಾಡ್ರಿ ಅಂತ ಹೇಳ್ಯಾರ. ಅಗಳ ಸಂದಿನೊಳಗೆ ಒಂದು ಮಾತು ಹೇಳಿದನ. ಏನತ್ರಿ? ನಮ್ಮ ತಾಯಿದರ ಬದಲಾಗ ಮಾತು ಹೇಳಿ ತಾಯಿ ತಂದಿನ ಕಳ್ಕೊಂಡು ಪರದೇಶ ಹೆಣ್ಣು ಮಕ್ಕಳು ಬಂದ್ರಪ್ಪ ಅಂತಂದ್ರ ಹೌದು ಅವ್ರ ಮನೆಯ ಒಳಗೆ ಕರ್ಕೊಂಡು ಒಂದು ಚೆರಿ ನೀರು ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳಿದ. ಸತ್ ಒಂದು ಮಾತು ಹೇಳ್ತೀನಿ ತಮಗೆಲ್ಲರಿಗೆ ಜೀವನದ ಒಂದು ನೆನಪಿರ್ಬೇಕ. ಏನಂತ ಕೇಳಿದ್ರ ಏನ್ರಿ ಸರ ಮಾತ? ಮುಪ್ಪ ವಯಸ್ಸಾದ ಬಳಿಕ ಹೌದು ಮುಪ್ಪ ವಯಸ್ಸಾದ ಬಳಿಕ ಹಡದ ತಾಯಿ ತಂದಿಗೆ ಹೌದು ಹಡದ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡ್ರ ಮಾತದ ಪುಣ್ಯಾತ್ಮರ ತಾವೆಲ್ಲರೂ ಮಾತು ಪಾಲಿಸ್ಕೊಂಡು ಹೋಗ್ಬೇಕು. ಹೌದು ಸರ. ಮುತ್ಯಾರು ತಾಯಿ ಹೊಡೋರು ನಿಮ್ ಮಾತಿಗೆ. ಮುತ್ಯಾರಲ್ಲಿ ಎಲ್ಲರೂ ಹೊಡೆದಾರ. ಏನ್ ಮ್ಯಾಗ ಹೇಳುವುದನ್ನ ಮಾಡಪ್ಪ ಬಿಡಿಸಿದನ. ನಿನಗೆ ಯಾರು ಸಂಶಯ ಬಂದ ಸರ? ಮುಪ್ಪ ವಯಸ್ಸಾದ ಬಳಕ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಅನ್ನ ಹಾಕತ್ ನೀವ್ ಹೇಳ್ತೀರಿ. ಹೇಳಿದನ ಈಗ 70-80 ವರ್ಷ ಆಗ್ಯಾವ ತಾಯಿ ತಂದಿಗೆ. ಮೂಲ ಕೂತ್ ಹೇಳ್ತಾವ ಉಯ್ ಉಯ್ ಅಂತ ಹೇಳಿ ಅವ್ಕ ಕೂಡ ಹಾಕೇನ ಪೈದ ಹೇಳತ್ ನಾ ಆತೀನಿ. ಹೆಣ್ತಿ ಸಣ್ಣ ಕೇಳ ಹೆಣ್ತಿಗೆ ಮಾಡಿ ಪೈದಾಕ ಯಾಕ್ರಿ ಅವ ಅವ್ರು ಹೆಡಕ್ ಹಾಕ್ತಾಳ. ಹುಚ್ಚುಡಿ ಅದನ್ನ ಬಿಡು. ಅವ್ರಗತಿ ಹೆಣ್ತಿ ಜಾಕ್ ಮಾಡೋದು ಗಂಡ ಅದೆಲ್ಲ ಚಿಲ್ಲರ್ ಮಾತು ಬೇಡ. ನಾ ಕೇಳ್ತೀನಿ ಇಲ್ಲೆಲ್ಲ ಏನತ್ರಿಪ್ಪ? ಹಡದ ತಾಯಿ ತಂದಿಗೆ ಯಾಕೆ ಜಾಕ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಯಾಕೆ ಮಾಡ್ಬೇಕ್ರಿ ಸರ? ನಾವು ನೀವು ಸಣ್ಣ ಮಕ್ಕಳಿದ್ದಾಗ ನಮ್ಮ ತಾಯಿ ನಮಗೆ ಹೆಂಗ ಜಾಕಿ ಮಾಡ್ಯಾಳ ಅಂತ ಕೇಳಿದ್ರೆ ಹೆಂಗ್ ಮಾಡ್ಯಾಡ್ರಿಪ್ಪ? ಗಂಗಾಳದಾಗ ಹಾಲ ಅನ್ನ ಹಾಕೊಂಡ ಹೌದು ತಾಯಿ ಮಗನಿಗೆ ಊಟ ಮಾಡ್ಸಕ್ ಬೆನ್ ಹತ್ತಾಳ. ಅವಾಗ ಸಣ್ಣ ಮಗ ಫಸ್ತಲ್ ಹಾರಿ
ಯವ್ವ ನಾ ಒಲ್ಯ ಹೌದು. ನಾವ್ ಒಲ್ಲೆ ತಿಳ್ಕೊಂಡು ಕೂಸು ಮುಂದೆ ಹೋಗಕ್ಕಾರ ತಾಯಿ ತಾಳ ಏನು ತಡಿಪ್ಪ ತಾಯಿ ಏ ಮಗ ಊಟ ಮಾಡ್ತೋ ಏನು ನಾಯಿಗೆ ಹಾಕಲು ಹೌದು. ಊಟ ಮಾಡ್ತೋ ಏನು ಬೆಕ್ಕಿಗೆ ಹಾಕಲು ಹಾ. ನೀ ಉಳ್ಳಿಕಂದ್ರೆ ನಾನೇ ಉಣ್ತೀನಿ ತಿಳ್ಕೊಂಡು ಗಂಗಾಧರನ ಅನ್ನ ತಗೊಂಡು ತಾಯಿ ಬಾಯಾಗ ಇಟ್ಕೊಂಡಂಗ ಮಾಡಿದಕರೆ ಬಾಯಾಗ ತಾಯಿ ತುತ್ತು ಇಟ್ಕೊಂಡಿಲ್ಲ ಹೌದು ತಾಯಿ ತುತ್ತಿಟ್ಕೊಂಡಿಲ್ಲ ಬಾಯಾಗ ಕೂಸಿಗೆ ಅಂಜಿಸಿ ತಾಯಿ ಊಟ ಮಾಡಿಸ್ಯಾಳ ಹೌದು ನಮ್ಮ ತಂದೆ ನಮಗೆ ಹೆಂಗ ಜಾಕಿ ಮಾಡ್ಯಾನಂತ ಕೇಳಿದ್ರ ಹ್ಯಾಂಗ್ರಿ ಮಾಡ್ಯಾನ್ರಿಪ್ಪ ತಂದೆ ಗುಲ್ಬರ್ಗ ಬಜಾರಕ್ಕೆ ಹೊಟ್ಟ ನಿತ್ತ ಹೌದು ವಸ್ತಾರಿ ಗ್ರಾಮದೊಳಗೆ ಸಣ್ಣ ಮಗ ಹಾ. ಹಸ್ತಲ್ ಹಾರಿ ಬಂದ ತಂದೆ ಕಿರುಬ ಹಿಡ್ದ ತಾನ ಏನು ತಂದ್ರಿಪ್ಪ ಯಪ್ಪ ನಾನು ನಿನ್ನ ಜೋಡಿ ಬಜಾರಕ್ಕೆ ಬರ್ತೀನೋ ಅಂದ ಹಾ 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 ಅವಾಗ ತಂದೆ ಹೇಳ್ತಾನ ಏನ್ ಹೇಳ್ತಾರೆ ಏ ಸರ್ ಮಗ ಹೌದು. ನನ್ನ ಬೆನ್ನ ಹತ್ತಿ ನೀ ಬರಬೇಡು ಹಾ, ಹಾ. ನೀ ಬಾಳ ಹೈರಾಣ ಆಗ್ತೀನಿ ಬಾಳ ಕಷ್ಟ ಬರ್ತದ ನಿನಗೆ ಬಾಳ ತ್ರಾಸ ಆಗ್ತದ ಮಗ ನನ್ನ ಬೆನ್ನ ಹತ್ತಿ ನೀ ಬರಬೇಡ ಹಾ, ಹಾ. ನೀ ಏನು ಬೇಡ್ತಿ ಬೇಡು ಬೇಡಿದ್ದೆ ತಂದು ನಾನು ನಿನಗೆ ಕೊಡ್ತೀನಿ ತಿಳ್ಕೊಂಡು ಮಗನ ಮನ್ಯಾಗ ಬಿಟ್ಟು ಹೌದು ತಂದೆ ಗುಲ್ಬರ್ಗ ಬಜಾರಕ್ಕೆ ಹೋಗಿ ಹಾ. ಮಗ ಏನು ಬೇಡ್ತಾನ ನೋಡು ಬೇಡಿದ್ದೆ ತಂದು ಬಾಯಾಂದ ತೆಗೆದು ಬಾಯಾಗ ಹಾಕಿ ಪುಣ್ಯಾತ್ಮರು ನಮಗ ನಿಮಗ ತಂದೆ ಜ್ವಾಕಿ ಜತ್ತನ ಮಾಡ್ಯಾನ ತಂದೆ ಇಟ್ಟೆಲ್ಲ ಬೆಳೆಸಿ ಉಣಿಸಿ ತಿನಿಸಿ ದೊಡ್ಡವ್ರನ್ನು ಮಾಡಿ ಬೆಳೆಸಿ ಪ್ರಾಯಕ್ಕೆ ಬಂದ ಬಳಿಕ ಹೌದು ನಿಮಗ ನೌಕರಿ ಹಚ್ಚಾನ ಹಾ, ಹಾ. ನಿಮಗ ಹೊಲ ಮನ್ಯಾಗ ದುಡಿಯಂಗ ಕೆಲಸ ಕೊಟ್ಟಾನ ಏನ್ ಮಾಡ್ಬೇಕಿದೆ ಎಲ್ಲ ತಂದೆ ನಿಮಗ ತಯಾರು ಮಾಡಿ ನಿಂದರ್ಸ್ಯಾನ ಹಾ, ಹಾ. 30 ವಯಸ್ಸಾಯ್ತು 70-80 ವಯಸ್ಸು ಹಡದ ತಾಯಿ ತಂದೆಗೆ ಆಯ್ತು ಅವ್ರಿಗೆ ಎದ್ದು ಒಂದಾಕ್ ಹೋಲಕ್ ಬರೋದಿಲ್ಲ ಎರಡಾಕ್ ಹೋಲಕ್ ಬರೋಲ್ಲ ಅಂತ ಟೈಮ್ ತಾಯಿ ತಂದೆ ಒದಗಿ ಬರ್ತಾರ ಮಕ್ಕಳು ಹೇಳ್ಬೇಕ ಏನಂತ ಹೇಳ್ಬೇಕ್ರಿಪ್ಪ ತಾಯಿ ಮತ್ತು ತಂದೆ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ ಹೌದು ಇನ್ನು ಮ್ಯಾಲ ನೀವು ದುಡಿದಿ ಬೇಡ ಹಾ, ಹಾ. ನೀವು ಏನ್ ಬೇಡ್ತೀರಿ ಬೇಡ್ರಿ ಬೇಡಿದ್ದೇನೋ ತಂದು ನಿಮಗೂ ಕೊಡ್ತೀನಿ ಅಂತ ತಿಳ್ಕೊಂಡು ಹೌದು. 30 ವಯಸ್ಸಾದ ಬಳಿಕ ಹಾ, ಹಾ. ಹಣದ ತಾಯಿ ತಂದಿನ ಮನೆ ಒಳಗೆ ಬಿಟ್ಟು ಆ ತಾಯಿ ತಂದೆ ಏನು ಬೇಡ್ತಾರ ನೋಡು ಬೇಡಿದ್ದೆ ತಂದು ಬಾಯಾಂದ ತೆಗೆದು ಬಾಯಾಗ ಹಾಕಿ ಯಾವ ಮಕ್ಕಳು ಜ್ವಾಕಿ ಮಾಡ್ತಾವ ನೋಡು ಅವ್ರಿಗೆ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಕಿತ ಕಡಿ ಮಕ್ಕಳು ಅಂತ ಶಾಸ್ತ್ರ ಹೇಳ್ತದ ಪುಣ್ಯಾತ್ಮರಿ ಎಲ್ಲರಿಗೂ ಮಾತಾಡ್ಬೇಕು ತರ್ಕಿರಬೇಕು ಹೌದು ಹಿಂಗ ಹಾ ಹಾ ಪ್ರತಿ ಒಂದೊಂದು ನೀವು ನಗಚಟಿಗೆ ಮಾಡ್ರಿ ಹೌದು ನಗಚಟಿಗೆ ಒಳಗ ಜನರಿಗೆ ಆನಂದ ಆಗುವಂಗ ವಿಷಯನೂ ಕೊಡಬೇಕ ಅದ್ರೊಳಗೆ ಇರ್ಬೇಕ ಹೌದು. ಮತ್ತೆ ಎಲ್ಲಾ ಬಿಟ್ಟು ಚಂತನ ಏನು ನಾವು 3 ತಾಸು ಕಟ್ಟದ್ರು ಚಿಲ್ಲರ ಮಾತುಗಳನ್ನು ಹೇಳ್ಕೊತ ವಾದೇವಪ್ಪ ಅಂತಂದ್ರ ಹಾ, ಹಾ. ಅದಕ್ಕೆ ಕೆಲಸ ಕೊಡುದಿಲ್ಲ ಇದೇನ ನಾಯಿ ಸಿಂಟ್ ಹೊಡಿತು ಏನೇನ ಮಾಡ್ತತ್ ನೀವು ಯಾನು ನೆನಪು ಮಾಡಕತ್ತಿದ್ವು ಅಂದ್ ಮೇಕಪ್ ಬಾಳ ಚಂದ ಮಾಡ್ತೀವು ನೋಡ್ರಿ ಇಲ್ಲೆಲ್ಲ ಹಿರಿಯರದಿರಿ ಹಾ, ಹಾ. ಅಧ್ಯಾತ್ಮದ ಜೀವಿಗಳದಿರಿ ಎಲ್ಲಿ ಏನು ಮಾತಾಡ್ಬೇಕನ್ನಂತದು ಏನು ಮಾತು ಹೇಳಿದ್ರಿ ಅವ ಹೌದು ಕುಡಿದ ಗಟಾರ ದಂಡಿಗೆ ಬಿದ್ದಾಕರ ಹಾ. ನಾಯಿ ಬಂದು ಒಂದಾಕ್ ಹೊಡಿತಪ್ಪ ಅಂತಂದ್ರೆ ಶೇಂಟ್ ಮಾಡ್ದಂಗತ್ತ ಹಾ, ಹಾ. ಹಂದಿ ಬಂದು ನೆಕ್ತಾನು ಮೇಕಪ್ ಹಣೆ ಹೊಡ್ಕೊಳ್ಳಿ ಕಲ್ತು ನಿಮ್ಮಂತವ್ರು ಎಷ್ಟು ಬಂದಿದೀವಿ ಮಾಡು ಹೆಸರಂತದ ಎಂತದ್ ಮಾತಾಡ್ತಿಪ್ಪ ನೀವ್ ಯಾರು ಗೌಡ್ರ ನಿಮ್ಗೆ ಯಾರು ಮತ್ತೊಂದು ಮ್ಯಾಗಳು ಯಾವ ಸಿಕ್ಕಿಲ್ಲ ಏನು ಹಾ ಹಾ ಇಲ್ಲ ಮುತ್ತಾರಿ ಸಿಕ್ಕರು ಹೆಂಗ್ರಿ ಮತ್ತ ಅಲ್ಲ ಹಾ ಹಾ ಅಲ್ಲ ಗಟಾರ ದಂಡಾಗಿ ಬಿದ್ದು ನಾಯಿ ಹುಚ್ಚು ಹೇಳ್ತಾನ ಮನ್ಕೋರ ಹೇಳ್ದಂಗ ಆಯ್ತ್ಲಿ ಇವ್ನ್ ಲೆಕ್ಕ ಹೌದು ಮತ್ತೆ ಊರನ್ನವ್ರು ಅದೇ ಮಾಡ್ರಪ್ಪ ಇನ್ನ. ಇವನು ಮಾತು ಕೇಳಬೇಡ್ರಿ ಹಾ ಹಾ ನೀವು ಒಳ್ಳೆ ಜ್ಞಾನಿಗಳ ಊರದಿದು ಹೌದು 200 ಮಂದಿ ನೌಕರದಾರ ಅದಾರ ಅಂದ್ರೆ ಇಲ್ಲಿ ಎಷ್ಟು ಸಂಸ್ಕಾರ ಇದಿರ್ಬೇಕು ಇದನ್ನ ತಿಳ್ಕೊ ಮೊದಲ ಹಾ, ಹಾ. ಯಾವ ಸಭಾದಾಗ ಏನ್ ಹೇಳ್ಬೇಕು ಯಾವ ಊರಾಗ ಎಂತ ಮಾತು ಬಳಸಬೇಕು ಇಷ್ಟು ಗಿಟ್ಟು ಜನ ಅದ ಹಾ. ಏಕ ಕಾರ್ಯಕ್ರಮ ನಡೆದ ದಿನ ನಾಳೆ ಕಾರ್ಯಕ್ರಮ ನಡೀತದ ಹೌದು. ಒಂದರೆ ಯಾಕಾದ್ರೆ ಕುಡಿದು ಒದ್ದಾಡ್ಕೋತ ಬೀಳ್ಕೋತ ಏನೋ ಬಂದದ ನೋಡಿದಾನೆ ನೋಡ್ರಿ ನೀ ದಾರ್ಯಾಗ ಅವ್ನು ನೋಡ್ರಿ ಮಾತಾಡ್ಬೇಕಪ್ಪ ನೀ ಬತ್ ಹೊಂಡ್ಲಾಕ್ ಬತ್ತ ಹೌದು ಸ್ವಾಮಿಗಳು ಬರಾಕರ್ ಹೇಳಿದ್ರೆ ನಮ್ಗೆ ನಮ್ಮ ಊರು ಬಹಳ ಒಳ್ಳೇದದ್ರಿ ಹಾ, ಹಾ. ನಮ್ಗೆಲ್ಲ ನಮ್ಮ ಗೌಡ್ರ ಸಮಾಜದ ಮಂದಿ ಅದ ಹೌದು. ಬಹಳ ಒಳ್ಳೆ ಉತ್ತಮ ರೀತಿಯಿಂದ ಕೇಳೋರ ಹೊಲಸ ನಮ್ಮ ಊರಾಗ ನಡೀದಲತ್ತ ಅವ್ರು ಹೆಂಗ್ ಹೇಳಿದ್ರು ನೋಡು ಹಾ. ಹಂಗೆ ಇವತ್ತು ಈ ಊರಾಗ ಪುಣ್ಯಾತ್ಮರು ನಿಮ್ಮ ಊರ ಹೆಸರು ಮತ್ತಂತವ್ರು ಹೇಳ್ತೀವಿ ನಾವು ಹೌದಾ ಮತ್ತೆ ಇವಾಗ ಬಂದಾನ ಗಟ್ರ ದಂಡ್ಯಾಗ ನಾಯಿ ಶೇಟ್ ಹಿಡಿತದ ಹಾ ಹಾ ಯಾನು ಹುಚ್ಚದಿದ್ದು ಹಾ ಹಾ ಒಳ್ಳೆ ಮಾತುಗಳನ್ನ ಬಳಸ್ರಿ ಹೌದು ಒಳ್ಳೆ ಸಂದೇಶ ಜನರಿಗೆ ಕೊಡ್ರಿ ಹಾ ಹಾ ನಾವು ಯಾಕಂತ ಕೇಳಿದ್ರೆ ಯಾಕ್ರಿಪ್ಪ ಪ್ರತಿ ಒಂದು ಸ್ಟೇಜಿಗೆ ಹೋಗ್ಲಿ ಹಾ. ನಮ್ಮಿಂದ ಏನು ತಿಳಿತದ ನೋಡು ಹೌದು. ಅಂತ ವಿಷಯಗಳನ್ನ ಮಂದಿ ಮನಸ್ಸು ಮುಟ್ಟುತ್ತಪ್ಪ ಅಂತಂದ್ರ ಹಾ. ಮಂದಿ ಆನಂದ ಆಯ್ತ 1000 ಮಂದಿ ಕೂಗ್ ಹೊರ ಕಡೆಕ್ ಆಗೋದು ಕೊಳಂಗಿಲ್ಲ ಹೌದು 4 ಮಂದಿ ಇರ್ಲಿ ಚಂದಾಗ ಆನಂದ ಆಯ್ತಪ್ಪ ಅಂತ ಮುಗಿತು ಆಗಲೇ ಒಂದು ಪದ್ಯ ಹಾಡಿದ್ದೆ ನಾನು ಹಾ ಹಾ ಏನ್ ಹಾಡಿದ್ರಿಪ್ಪ ಪದ್ಯ ಏನ್ ಹಾಡಿದಪ್ಪ ಅಂತ ಕೇಳಿದ್ರೆ ಹಾ. ನನ್ನ ಮನೆಗೆ ಬರಬೇಡ ಹೌದು. ನನ್ನ ಮನಸ್ಸ ಮುರಿಬೇಡ ಹಾ, ಹಾ. ನನ್ನ ಗಂಡನ ಜೋಡಿ ಮಾತಾಡಿ ನನ್ನ ಒಗತನ ಹರಿಬೇಡ ಹಾ. 3 ಮಂದಿ 3 ಹಾರ ಬ್ಯಾರಿ 3 ಒಳಗ ನಾಬಲು ಸಣ್ಣಕ್ಕಿ ಮನೆಗೆ ಬರಬೇಡ ಹಾ, ಹಾ. ಹರೆದಾಗ ಹಾರಾಡಿ ತಂಗಿ ಸಿಕ್ಕಂಗ ಜಿಗದಾಡಿ ಚಿಕ್ಕಂದಿನೊಳಗ ನಾಬಲು ಸಣ್ಣಕ್ಕಿ ಮನೆಗೆ ಬರಬೇಡ ಹೌದು ಇದು ಕಡ್ಕೋಳ ಮಡಿವಾಳಕ್ ಮುತ್ತವ್ರ ಪದ್ಯ ಹಾಡಿರ್ತಕ್ಕಂಥ ಪದ್ಯ ಅಂತ ಹಿಂಗಂದಿದ್ದ ಹಿಂಗಂದೇವು ಇದಕ್ಕೆ ಮಾಸ್ತರ್ ಬಂದ ಸಂಶಯ ಬಂದ ಮಾಸ್ತರ್ಗ ಸಂಶಯ ಇಲ್ಲ ಪಕ್ಕ ಪ್ರೂಫ್ ತಗೊಂಡು ಬಂದಾರ ಅವ್ರು ಹಾ 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 ಬಂದ್ ಏನಂದ ಏನು ತಂಡಿಪ್ಪ ಪರಸು ಮಾಸ್ತರ ಪಕ್ಕ ಪದ ಯಾರ್ದರೆ ಗುರುತಿದ್ರ ಹಾಡ್ಬೇಕು ಹೌದು ಗುರುತಿರ್ಲಿಕ್ಕಂದ್ರ ಪದ ಹಾಡಬಾರ್ದು ಹಾಡಬಾರ್ದು
ಇದು ಗುರ್ತಿರ್ಲಿಕ್ಕಂದ್ರ ಹಾಡಬಾರ್ದು ಪದ ಪದ ಹಾಡಬಾರ್ದಂದ ಹಾ ಹಾ ನನಗ್ ಒಂದೇ ಸ್ಟೇಜ್ ಮ್ಯಾಲ 5 ದಿವಸ ಏಕ್ ಹಚ್ಚ ಹೌದಾ ವಯ್ಯ ತೆಗ್ಯಾವಲ್ಲ ಹಾ ನಿಮ್ಗತ್ಲೆ ವಯ್ಯ ತೆಗೆದು ನೋಡ್ರಿ ನಮ್ ವಯಸ್ಸು ಕಟ್ಟ ಹೊರಗೆ ತೆಗಿಯಂಗಿಲ್ಲ ತೆಗಿಯಂಗಿಲ್ಲ 5 ದಿವಸ ಹಾಡಿಕೆ ಹಚ್ಚು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಸೊನ್ಯಾಳ ಹನುಮಂತರಾಯಗೌಡ ಬಿರಾದವರ ಪದ ಬಿಟ್ಟು ಹೌದು ಮತ್ತನ ಪದ ಸ್ಟೇಜ್ ಮೇಲೆ ಅಂದಿದ್ರೆ ಇವು ಉತ್ತಮ ಪರಸುನೆ ಅಲ್ಲ ತಿಳ್ಕೊ ನೀನು ಹೌದು ಹೌದಾ ಇದು ತತ್ವದ ಪದ ಅದ ಹಾ ಹಾ ಕಡ್ಕೋಳ ಮಡಿವಾಳಪ್ಪ ಮುತ್ತವ್ರ ಹೊಲಸು ಪದ ಅಲ್ಲ ತತ್ವದ ಪದ ಅಂತ ನಾ ಹಾಡ್ದ ಅಧ್ಯಾತ್ಮ ಇದು ಕಡ್ಕೋಳ ಮಡಿವಾಳಪ್ಪ ಮುತ್ತವ್ರ ಪದಾನೇ ಅಲ್ಲ ಅಂದಿ ನೀವು ಹಾ ಹಾ ಈ ಊರಾಗ ರೊಕ್ಕ ಬಿಟ್ಟು ಹೋಗೋದು ಅಂದಾರ್ರಿ ಅಂದಾನ್ರಿ ಈ ದೇವ್ರಿಗೆ ರೊಕ್ಕರಿ ಆಗ್ಲಿ ಹಾ ಹಾ ಕಡ್ಕೋಳ ಮಡಿವಾಳಪ್ಪ ಮುತ್ತವ್ರ ಪದಾರ್ಥ ಪ್ರೂಫ ನಾ ಮಾಡ್ತೀನೋ ಹೌದಾ ಇದು ಅಲ್ಲ ತಿಳಿ ಪ್ರೂಫ್ ನೀ ಮಾಡು ಕಡ್ಕೋಳ ಮಡಿವಾಳಪ್ಪ ಮುತ್ತವ್ರ ಪದಾನೇ ಅಂತ ಪ್ರೂಫ್ ನಾ ಮಾಡಿದ್ರೆ ರೊಕ್ಕ ನೀ ಬಿಡ್ಬೇಕ ಹೌದು ಇಲ್ಲ ಕಡ್ಕೋಳ ಮಡಿವಾಳಪ್ಪ ಮುತ್ತವ್ರ ಪದ ಇದು ಅಲ್ಲ ತಿಳಿ ನೀ ಪ್ರೂಫ್ ಮಾಡಂದ್ರೆ ಈ ಸಭಾದ ಹೇಳ್ತೀನಿ ರೊಕ್ಕ ಬಿಟ್ಟು ಹೋಕಿನ ಹೌದು ಯಾಕ್ರಿ ಹಾ ಮುತ್ತಾರ ನೀವು ಗಚ್ಚಿರಿ ಇದ್ರಾಗ ಬಾಯಿಲೆ ಒಂದು ಮಾತಾಡಿ ಹೋಗುದು ನಮ್ಮ ಮುಂದೆ ನಡೀದಿಲ್ರಿ ಮಿತ್ರರು ಹೌದು ಸುಮ್ಮನೆ ಯಾರು ಅಂದಿಸ್ಲಕ್ ಹೇಳ್ದ ಏನಿದನ ಹಾ ಹಾ ಸುಮ್ ಜನರಿಗೆ ಹೌದು ಅನ್ಸ್ಕೊಳಕ್ ಹೇಳ್ದ ಏನು ಹಾ ಹಾ ಇದ್ದಿದ್ದು ಮಾತಾಡ್ಬೇಕ ಇದು ಕಡ್ಕೋಳ ಮಡಿವಾಳಪ್ಪ ಮುತ್ತವ್ರ ಪದ್ಯ ಅದ್ರಿ ಹಾ ಹಾ ತಿಳ್ಕೊಂಡ್ರಿ ಅವ್ರು ಹಾ ಹಾ ಅವ್ರು ತಪ್ಪು ತಿಳ್ಕೊಂಡ್ರಿ ಅವ್ರು ಹಾ ಅರ್ಥ ಮಾಡ್ಕೊಂಡ್ರಿ ಅವ್ರು ಹಾ ಆರ್ತಿಲ್ಲ ಇದು ಶಾಸ್ತ್ರೋಕ್ತವಾಗಿ ಇದು ದೇಹದ ಮಾತಿದು ಇದು ಅವ್ರೇನ್ ತಿಳ್ಕೊಂಡ್ರಂದ್ರೆ ನಡುನುಡಿಯ ಲೆಕ್ಕಕ್ಕೆ ಪ್ರಪಂಚದ ಮಾತು ಅವ್ರು ಅಲ್ಲಿ ಹೋಗ್ಯಾರ ಅಲ್ಲಿ ದುಡ್ಕ್ಯಾರ ಅಷ್ಟೇ 6 ಮಂದಿ ಗೆಳತಿ 3 ಹಾರ ಬ್ಯಾರೆ ಕಾಮ ಕ್ರೋಧ ಮೋಹ ಮದ ಮಚ್ಚರ ಇವು ಆರೋಗ್ಯ ಇದ್ರ ಶರೀರ ಇವ್ ಗೊತ್ತೇನು ಮಾಸ್ತರ್ಗೆ ಇದ್ರೊಳಗೆ ಅವರು ಕಡ್ಕೋಳ ಮಡಿವಾಳಪ್ಪ ಮುತ್ತವ್ರು ಮಾಡ್ಯಾರ ಇವ ಬಂದಾನ ಇದು ಬ್ಯಾರೆದವ್ರು ಮಾಡಿದ್ದದ ಬೇರೆದವ್ರು ಮಾಡಿದ್ರು ಇದಕ್ಕೆ ಇನ್ನೊಂದು ಪದ ಮಾಡ್ಯಾರ ಯಾವುದು ಇದು ಅವ್ರು ಮಾಡ್ಯಾರ ಅಂತ ಹೇಳುದಿಲ್ಲ ನಾನು. ಹಾ, ಹಾ. ಇದು ಒಂದು ಮಾಡ್ಯಾರ ಇದ್ರ ಹೆಸರು ಹೇಳಿ ಯಾರು ಮಾಡ್ಯಾರ ಬರೀನಿ ಹೌದು ಹೆಂಗ್ ಮಾಡ್ಯಾರ ಹೆಂಗ್ ಮಾಡ್ಯಾರಿಪ್ಪ ಜ್ವಾಕಿಲ ಹಾಡು ತಂಗಿ ಮ್ಯಾಕ ಜಗಳದ ಮಾತೆಲ್ಲ ತೆಗಿ ಯಾವಂದರೆ ಹೋಗಿದಿಲ್ಲ ಸಾಲಿಗೆ ದೊಡ್ಡ ಶಾಣ ರಂಗ ಮಾತಾಡಬೇಡ ನಿಂದು ನಿಂತಿಲ್ಲಿ ನಾಲಿ ದೊಡ್ಡ ಶಾಣ ರಂಗ ಮಾತಾಡಬೇಡ ನಿಂದು ನಿಂತಿಲ್ಲಿ ನಾಲಿ ಸಾಕಿಲ ಹಾಡಾಗಿ ಮ್ಯಾಗ ಹೋಗಬೇಡ ನಗಳಾದ ಮಾತೊಂದು ತೆಗೆ ಇಂದು ನಗಳಾದ ಮಾತೊಂದು ತೆಗೆ ದೊಡ್ಡ ಶಾಣ ರಂಗ ಮಾತಾಡಬೇಡ ನಿಂದು ನಿಂತಿಲ್ಲಿ ನಾಲಿ ದೊಡ್ಡ ಶಾಣ ರಂಗ ಮಾತಾಡಬೇಡ ನಿಂದು ನಿಂತಿಲ್ಲಿ ನಾಲಿ ಮಾಸ್ತರ ನಿನ್ನ ಪಾಯಗಳನ್ನು ಬರೋದು ನೀವು ಒಟ್ಟ ತೋರಿಸ್ತೀನಿ ಇವರೇ ಬರ್ದಾರ ನೀವು ಒಂದ್ ನಿಮಿಷ ಗಡಬಡ ಮಾಡ್ಬೇಡ ನಮ್ಮ ಪಾಯದಾಗಿಲ್ಲ ಬೇಕಾದ್ರೆ ಮತ್ತೆ ನೀ ಅವ್ನ ಕೈ ಮೈಕ್ ಕೊಡ್ಲತ್ತೀನಿ ಮಾಸ್ತರ ಏ ಮಾಸ್ತರ ನೀ ಏನು ತೋರಿಸ್ತಿ ಏನ್ ಸಿದ್ಧಾಂತ ಮಾಡ್ತೀವಿ ಮಾಡು ನಿನ್ನ ಪಾಯದಾಗ ಮಾಡು ಸರ್ ತಳ್ಕೊಂಡು ಆಗಿಲ್ಲ ಮಾಸ್ತರ ಮಾತೇನ್ ಕೊಟ್ಟಿದಿ ಸಿದ್ಧಾಂತ ಮಾಡಿ ರೊಕ್ಕ ಬಿಡ್ತೀನಿ ಅಂತ. ನಿನಗ ಬಾತು ಹೇಳಿಲ್ಲ ನಾವೀಗ ಮಾಡು ಸರ್ ತಳ್ಕೊಂಡು ಆಗಿಲ್ಲ ಮಾಸ್ತರ ಮಾತೇನ್ ಕೊಟ್ಟಿದಿ ಸಿದ್ಧಾಂತ ಮಾಡಿ ರೊಕ್ಕ ಬಿಡ್ತೀನಿ ಅಂತ. ನಿನಗ ಬಾತು ಹೇಳಿಲ್ಲ ನಾವೀಗ ತೋರ್ಸಿಂದ ಏನದಲ್ಲ ತೋರ್ಸ್ ಬುಕ್ಕ ಇಂಥವ್ರೆ ಬರ್ದ ನಾ ಬುಕ್ಕ ತೋರ್ಸ್ ಒಟ್ಟು ರೊಕ್ಕ ನಿನಗೆ ಇಲ್ಲ ತೋರ್ಸು ಒಂದ್ ಸಿದ್ಧಾಂತ ಆಗ್ಬೇಕಲ್ಲ ತೋರ್ಸ್ಬೇಕಲ್ಲ ಬಾಯಿಲಿ ಹೇಳ ನಿನ್ನ ಪಾಯದಾಗ ನೀ ಸೂರ್ಯ ನನಗೆ ಗೊತ್ತದ ಓ ರಾಜಾ ಓ ರಾಜಾ ನೀ ಗೊತ್ತದ ನನಗೆ ಗೊತ್ತದ ತೋರ್ಸಿಗ ನಿನ್ನ ಪಾಯದಾಗ ನೀ ಮಾತಾಡ ನಿನ್ನ ಪಾಯದಾಗ ಅಷ್ಟೇ ಮಾತಾಡು ರೊಕ್ಕ ಬಿಡ್ತೀನಿ ಅಂತ ಹೇಳಿ ಅಂದಿಲ್ಲ ಬಿಡು ಇದು ಹಾ ನಿನ್ನ ಪಾಯದಾಗ ಅಷ್ಟೇ ನೋಡು ನೀ ಮೊಬೈಲ್ ನೀ ಬೇಕಾ ನಾನು ತೋರಿಸ್ ಮೊಬೈಲ್ ಅಲ್ಲಿ ಬುಕ್ಕನೇ ತಂದಿನಿ ಅದ್ರ ಕಾಲ 108 ಬರೀತಾರ ಅದಕ್ಕೆ ಕೇಳಿಲ್ಲ ನಾನು 108 ಮಂದಿ ಬುಕ್ ಅಂಕಲಿಪಿ ನನಗೆ ಹೇಳ್ಬಾರ ಅದನ್ನ ಹೇಳಕ್ ಹೋಗ್ಬೇಡ ಅಂಕಲಿಪಿ ಬಾಳ ಮಂದಿನ ಕಳ್ಸಿಲ್ಲ ಏಟ್ ಶಾಣೆ ನನಗೆ ಗೊತ್ತದ ನೀ ಎಷ್ಟು ಶಾನೆ ನಿಂದ ಸಹ ನಾವು ಇಲ್ಲಿಗೆ ಹಾ ಕೆಳಗ್ ಕುಂದ್ರು ನನಗೆ ಒಟ್ಟ ಮಾತಾಡ್ಬೇಕು ತಳಗ್ ಕುಂದ್ರು ನಿಂದ ಕೆಲಸ ಇಲ್ಲ ತೋರ್ಸು ಹೌದತ್ತೆ ನಾ ತೋರಿಸ್ತೀನಿ ನೀ ಕೊಡ್ರಿ ತಳಗ ಏನ ಮೊಬೈಲ್ ತಗ ತಗೊಂಡ್ ಓಡಿ ಬಂದ ನಾನು ಇಲ್ಲಿ ನನಗೆ ಗೊತ್ತು ನೀ ತಳ್ಕೊಂಡು ನೀ ಯಾವ ಮಾಡಿಲ್ಲ ಏನ್ ಹೊಡ್ಕೋತೆ ಕುಂದ್ರು ನೀವು ನಿನ್ನ ಶಾಣತ ನಮಗೆ ಗೊತ್ತು ಪಾಳ್ಯದಾಗ ಬಂದು ಮಾತಾಡ್ಬಾರ್ದು ಅಲ್ಲ ತನ್ನ ಪರದ ತಾವು ಮಾತಾಡ್ಬೇಕಿಲ್ಲ ಶಾಣೆ ಓಡಿ ಬಂದ ಬುಕ್ಕ ತಗೊಂಡು ಅದಾಗ ನಿನ್ನಂತ ರಗಡ್ ಮಂದಿ ಬುಕ್ಕ ನೋಡಿ ನಿನಗೆ ಶಾಣೆ ಕೈಯಾಗ ಹೋಗು ನಿನಗೆ ಶಾಣೆ ಅನ್ನೋದು ಅಪ್ಪ ನಿಮ್ಮಂತ ಹುಲಿವಾರ ಭಾಳ ಮಂದಿನ ಕಳಿಸಿಲ್ಲ ನಾವು ದೋತ್ರ ಕಿಶನ್ ಹಾಕೊಂಡೇವೆ ಅಂತವ್ರು ನನಗೆ ಗೊತ್ತದ ಹೋಗ್ನಿ ಶಾಣೆ ಇದೀನಿ ಹೋಗಿ ಉತ್ಸಾಹ ಹೋಗು ಹಳೆ ದಾರ್ ನೋಡಪ್ಪ ಆ ಕಡೆ ನೋಡು ಇಲ್ರಿ ಅಲ್ಲ ಒಂದ್ ಅಂಕಲಿಪ ತಗೊಂಡು ಯಾರು ಬರ್ಲಾರ್ದ ಓಡ್ ತಗೊಂಡ್ ಬಂದಾನ ಇಲ್ಲಿ ಕರ್ಕೊಂಡು ಮಡಿವಾಳಪ್ಪ ಮುತ್ತಾರ ಬರ್ದಿದ್
ಇವ ಸುಳ್ಳು ಮಾಡಕ್ ಬಂದಾನ ಇಲ್ಲಿ ಹಾ ಹಾ ನೋಡ್ ಯಾವ್ದಾರ ಅಂಕಲ್ ಬಿತ್ತು ಓಡಿ ಬಂದ್ರೆ ಯಾರು ಕೇಳ್ಬೇಕಿಲ್ಲಿ ಇಲ್ರಿ ಒಂದ್ ಸೆಕೆಂಡ್ ರೀ ಅದು ಕೇಳು ಶಾಂಡ್ರ ಮಾತು ಸುಳ್ಳು ಮಾಡುದು ಬೇಡ ಹಾ ಇಲ್ಲ ಶಾಂಡ್ರ ಮಾತು ಸುಳ್ಳು ಮಾಡುದು ಬೇಡ ಇಲ್ಲ ನಿಮ್ ಮನಸ್ಸಿಗಾರ ಯಾರು ಇಲ್ಲ ಅವ ಯಾನ್ ಅಂಕಲ್ ಬಿತ್ತಾರಂತಾರ್ಲಿ ನಿಮ್ ಮನಸ್ಸಿಗೆ ಯಾನ ನೋಡ್ರಿ ಯಾರು ಅವನ ಅಂಕಲ್ ಬಿತ್ತ ಒಟ್ಟೆ ಕೇಳುದಿಲ್ಲ ಹಾ ಅವ್ರು ಯಾರು ನೋಡಿದ್ರೆ ನೀವು ಯಾರನ್ನೆಲ್ಲ ಕತ್ತೀರಿ ಹಾ ಅವ್ರೇನೆಲ್ಲ ಕತ್ತಾರ ಯಾರು ಯಾರು ಬಂದೇವ ಶರಣೆ ಹಣ ಹಾ. ಇಲ್ಲ ಅವನು ಶರಣೆ ಹಣ ಇವನು ಶರಣೆ ಹಣ ಹೌದು. ಅವನು ಕರೀರದ ಮಾತ್ರ ನಿಮ್ಮದು ಕರೀರದ ಆಮೇಲೆ ಹೆಚ್ಚಕ್ಕ ಬಂದಿದ್ದಾರೆ ಹಾ ಓಕೆ ಓಕೆ ಓಡಿ ಮುಖ ತಗೊಂಡು ತನ್ನ ಪರ ಬಂದು ಮಾತಾಡ್ಬೇಕ ಹೌದು ಇಲ್ಲ ಪಾಳೆ ಕೊಳ ಮಾಡ್ದಂಗಿಲ್ರಿ ಇದು. ಕೇಳ್ರಿ ಅದಕ್ಕೆ ಸತ್ವ ಪರೀಕ್ಷೆ ಮಾಡೋದು ಬೇಡ ಸತ್ವ ಪರೀಕ್ಷೆ ಮಾಡೋದು ಬೇಡ ಅದು ಸ್ಯಾಂಡ್ರದ ಇವನು ಸ್ಯಾಂಡ್ರದ ಏನಿರ್ಲಿ ಇವ್ರದ್ದು ಅವ್ರವ್ರೇ ಹಾಡ್ಲಿ ಅವ್ರದ್ದು ಏನ್ ಫರಕ್ಕಿಲ್ಲ ಇಲ್ಲ ಅವ್ರದ್ದು ಕರೀರದ ಹಾಕೋದು ಬೇಡ ಬಿಟ್ಟಕ್ಕೆ ಸರಳ ಹಾ ಹಾ ಅದೇ ಹೇಳಕತ್ತೇವೆ ಆ ಪರ ಪಾಳೆ ಹೇಳ್ಬೇಕಿಲ್ಲ ನಾವು ಅದೇ ಹೇಳಕ್ ಬಂದು ಪಾಳೆ ತೋರ್ಬೇಕು ದೊಡ್ಡ ನೀವು ಹಾ ಹಾ ನಾವು ಅದೇ ಉತ್ಸಾಹ ಉತ್ಸಾಹ ನಿರ್ತ ಹಾ ಹಾ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಹಾ ಹಾ